ಪ್ರಾಕರವಾದ ದೇವರೇ ನಿಮಗೆ ಸ್ತೋತ್ರ. ಎತ್ತನೆ ತಂದೆ ಸಮಾಧಾನ ಪ್ರಭು ನಿಮಗೆ ಸ್ತೋತ್ರ ಸಲ್ಲಿಸ್ತೇವೆ. ನಿನ್ನ ಸನ್ನಿಧಿಯಲ್ಲಿ ನಿನ್ನ ಮಕ್ಕಳು ಪ್ರಾರ್ಥನೆ ಮಾಡುವಾಗ ಅವ್ರ ಪ್ರಾರ್ಥನೆ ಕೇಳಬೇಕು. ಅವ್ರು ಯಾವ ವಿಷಯವಾಗಿ ಪ್ರಾರ್ಥನೆ ಮಾಡ್ತಕ್ಕಂಥರಾಗಿದೆ ಇದ್ರು, ಏನು ಕೊರತೆ ಅವ್ರಿಗೆ ಅದು ಏನು ಸಮಸ್ಯೆ ನನಗೆ ಗೊತ್ತಿಲ್ಲದವ್ರು ಏನು ಗೊತ್ತಿತ್ತು. ಅವ್ರಿಗಿರ್ತಕ್ಕಂಥ ಎಲ್ಲ ಕೊರತೆ, ಎಲ್ಲ ಥರ ಸಮಸ್ಯೆ, ಎಲ್ಲ ಥರ ರೋಗದಿಂದ ವ್ಯಾಧಿಗಳಿಂದ ಸಂಪೂರ್ಣವಾಗಿ ಮನಪೂರ್ವಕವಾಗಿ ಬಿಡುಗಡೆ ಮಾಡಬೇಕು ನಾವು ಪ್ರಾರ್ಥಿಸಬೇಕು. ಅಂಧಕಾರ ದೊರೆತನದಿರ್ಬೋದು, ಮಾಟ ಮತ್ತು ಪ್ರಶಕ್ತಿಗಳಿಂದ ಬಂಧಿಸಲ್ಪಟ್ಟಿರ್ಬೋದು, ಆದರೆ ಕರ್ತನ ಸನ್ನಿಧಿಯಲ್ಲಿ ಬಿಡುಗಡೆಗಾಗಿ ಪ್ರಾರ್ಥನೆ ಮಾಡು, ಸ್ವಸ್ಥತೆಗಾಗಿ ಪ್ರಾರ್ಥನೆ ಮಾಡು. ದೇವರು ಅದ್ಭುತ ಮಾಡುವಾಗ ಆ ಅದ್ಭುತವನ್ನು ನೀನು ಸ್ಪೆಷಲ್ ಆಗಿ ಕೊಡ್ತೇವೆ ಸಮಯದಲ್ಲಿ. ಥ್ಯಾಂಕ್ ಯು ಜೀಸಸ್, ಥ್ಯಾಂಕ್ ಯು ಹೋಲಿ ಸ್ಪಿರಿಟ್. ಅಯ್ಯ ನಿಮಗೆ ಸ್ತೋತ್ರವಾಗಲಿ ಕರ್ತನೆ, ನಿಮಗೊಬ್ಬರಿಗೆ ಸ್ತೋತ್ರವಾಗಲಿ ಕರ್ತನೆ, ನಿಮ್ಮೊಬ್ಬರಿಗೆ ಘನತೆ ಆಗಲಿ. ಥ್ಯಾಂಕ್ ಯು ಲಾರ್ಡ್. ಇವಾಗ ನಿಮ್ಮವ್ರಿಗೋಸ್ಕರ ಪ್ರಾರ್ಥನೆ ಮಾಡಿ, ನಿಮ್ಮ ತಾಯಿ ತಂದೆ, ನಿಮ್ಮ ಮಕ್ಕಳು, ನಿಮ್ಮ ಅಣ್ಣ ತಮ್ಮ ಅಕ್ಕ ತಂಗಿಯರಿಗೋಸ್ಕರ, ನಿಮ್ಮ ಕುಟುಂಬಸ್ಥರಿಗೋಸ್ಕರ ಪ್ರಾರ್ಥನೆ ಮಾಡಿ. ಯಾರಿಗಾದ ರಕ್ಷಣೆ ಇಲ್ಲವೇನೋ ಅವ್ರ ರಕ್ಷಣೆಗಾಗಿ ಪ್ರಾರ್ಥಿಸ್ರಿ. ಯಾರಿಗೆ ಸ್ವಸ್ಥತೆ ಬೇಕೇನೋ ಅವ್ರಿಗೆ ಸ್ವಸ್ಥತೆಗಾಗಿ ಪ್ರಾರ್ಥಿಸ್ರಿ. ಯಾರಾದ್ರೂ ಭಯಂಕರವಾಗಿರ್ತಕ್ಕಂಥ ರೋಗದಲ್ಲಿ ನರಳಾಡ್ತಾ ಬಿದ್ದಿದ್ದಾರೇನೋ ಅವ್ರ ರೋಗ ವ್ಯಾಧಿಗಳಿಂದ ಬಿಡುಗಡೆಗಾಗಿ ನೀವು ಪ್ರಾರ್ಥಿಸ್ರಿ. ನಿಮ್ಮವ್ರಿಗೋಸ್ಕರ ನೀವು ಪ್ರಾರ್ಥನೆ ಮಾಡುವುದರೆ ನಿಮ್ಮ ನೀವು ರಕ್ಷಿಸಿಕೊಂಡು ಅನೇಕ ಆತ್ಮರಕ್ಷಣೆ ಕೊಡ್ಲಕ್ಕೆ ಸಾಧ್ಯದ ಪ್ರಿಯರೇ. ಅನೇಕ ತರದ ಬಿಡುಗಡೆ ಮಾಡುವುದಕ್ಕಾಗಿ ಅವಕಾಶದ ಪ್ರಿಯರೇ. ಕರ್ತನ ಸನ್ನಿಧಾನದಲ್ಲಿ ನೀವು ನಿಮ್ಮವ್ರಿಗೋಸ್ಕರ ಪ್ರಾರ್ಥನೆ ಮಾಡುವಾಗ ದೇವರು ನಿಮ್ಮನ್ನು ನಿಮ್ಮವರು ರಕ್ಷಿಸ್ತಾನೆ ಪ್ರಿಯರೇ. ಕುಟುಂಬಸ್ಥರ ರೋಗ ವ್ಯಾಧಿಗಳಿಗಾಗಿ ಸ್ವಸ್ಥತೆಗಾಗಿ ಪ್ರಾರ್ಥನೆ ಮಾಡುವುದರೆ ಅವರ ಪ್ರಾರ್ಥನೆಯನ್ನು ಕೇಳಿ ಬಿಡುಗಡೆ ಕೊಡಪ್ಪ ಕರ್ತನೆ. ಅಯ್ಯ ನಿನಗೆ ಸ್ತೋತ್ರವಾಗಲಿ ಕರ್ತನೆ. ಇವಾಗ ನೀವು ಯಾರ ಕೈ ಹಿಡ್ಕೊಂಡು ಪ್ರಾರ್ಥಿಸಿದ್ರು ಅವರಿಗಾಗಿ ಪ್ರಾರ್ಥಿಸ್ರಿ. ನಿಮ್ಮ ಕೈಗಳು ಹಿಡ್ಕೊಂಡು ಪ್ರಾರ್ಥನೆ ಮಾಡುವಾಗ ಅವರಿಗಾಗಿ ನೀವು ಪ್ರಾರ್ಥಿಸುವುದ್ರೆ ಕರ್ತನು ತಾನೇ ನಿಮ್ಮ ಜೀವಿತದಲ್ಲಿ ಅದ್ಭುತ ಮಾಡೋ ಸಿದ್ಧನಾಗಿದ್ದಾನೆ. ಯಾಕಂದ್ರೆ ಒಬ್ಬರು ಬಲಹೀನರಾಗಿದ್ದರೆ ಬಲವುಳ್ಳವರ ಪ್ರಾರ್ಥನೆ ಕೇಳಿ ಬಲಹೀನರನ್ನು ದೇವರು ರಕ್ಷಿಸ್ತಾನೆ. ಅಯ್ಯ ನಿನಗೆ ಸ್ತೋತ್ರವಾಗಲಿ ಕರ್ತನೆ, ನಿನಗೆ ಸ್ತೋತ್ರವಾಗಲಿ ದೇವರೇ. ಥ್ಯಾಂಕ್ ಯು ಜೀಸಸ್. ನಿಮ್ಮ ಮಕ್ಕಳು ಒಬ್ಬರಿಗೋಸ್ಕರ ಪ್ರಾರ್ಥನೆ ಮಾಡುವಾಗ ಅವ್ರ ಪ್ರಾರ್ಥನೆಯನ್ನು ಕೇಳಿದೇವ್ರೆ. ಬಲಹೀನರನ್ನು ಮೇಲಕ್ಕೆ ಎತ್ತು ಕರ್ತನೆ, ಬಲವುಳ್ಳವರ ಪ್ರಾರ್ಥನೆ ಕೇಳು, ಬಲಹೀನರನ್ನು ಮೇಲಕ್ಕೆ ಎತ್ತಿ ಅವರನ್ನು ರಕ್ಷಿಸ್ತಿ ಎಂಬುದನ್ನು ನಾವು ಪ್ರಾರ್ಥಿಸ್ತೇವಯ್ಯ. ಥ್ಯಾಂಕ್ ಯು ಜೀಸಸ್, ಥ್ಯಾಂಕ್ ಯು ಲಾರ್ಡ್. ಹಲ್ಲೆಲೂಯಾ. ಕರ್ತನೆ ನಿಮಗೆ ಮಹಿಮೆ ಆಗಲಿ, ನಿಮ್ಗೊಬ್ಬರಿಗೆ ಘನತೆ ಆಗಲಿ ಕರ್ತನೆ. ಜಾರ್ಖಂಡ್, ಬಿಹಾರ್, ಮಧ್ಯಪ್ರದೇಶ್, ಯುಪಿ ಈ ಪಟ್ಟಣಕ್ಕಾಗಿ ನಾವು ಪ್ರಾರ್ಥನೆ ಮಾಡೋಣ ಪ್ರಿಯರೇ. ದೆಹಲಿ, ಮುಂಬೈ, ಗುಜರಾತ್ ಪಟ್ಟಣಕ್ಕೆ ನಾವು ಪ್ರಾರ್ಥನೆ ಮಾಡೋಣ. ಈ 7 ರಾಜ್ಯದಲ್ಲಿ ದೇವರ ಮಹಿಮೆ ಕಾಣಬರ್ಬೇಕೆಂಬುದಾಗಿ ನಾವು ಪ್ರಾರ್ಥನೆ ಮಾಡೋಣ. ದೇವರ ಮಕ್ಕಳಿಗೆ ವಿರುದ್ಧವಾಗಿರ್ತಕ್ಕಂಥ ಪ್ರತಿಯೊಬ್ಬರ ಹೃದಯಗಳನ್ನು ತೆರಲ್ಪಡಬೇಕೆಂಬುದಾಗಿ ನಾವು ಪ್ರಾರ್ಥಿಸೋಣ. ಕೇಳಿನ ಸಮಯದಲ್ಲಿ ದೇವರ ಮಕ್ಕಳನ್ನು ತಪ್ಪಿಸಿದೇವರೆಂಬುದಾಗಿ ನಾವು ಪ್ರಾರ್ಥಿಸೋಣ. ದೇವರೇ ನಿಮಗೆ ಮಹಿಮೆ ಆಗಲಿ. ಈ 7 ರಾಜ್ಯದಲ್ಲಿ ನಡೀತಕ್ಕಂಥ ದೌರ್ಜನ್ಯ ದುರ್ಘಟನೆಯಿಂದ ನಿನ್ನ ಮಕ್ಕಳನ್ನು ತಪ್ಪಿಸಿ ರಕ್ಷಿಸಪ್ಪ ಕರ್ತನೆ. ಮತ್ತು ನಾವಂತೂ ಭಯಂಕರವಾಗಿರ್ತಕ್ಕಂಥ ಕೇಡ ಆ ಪಟ್ಟಣದಲ್ಲಿ ನೋಡ್ತಕ್ಕಂಥವ್ರಾಗಿದ್ದ ದೇವರೇ, ನೀನೇ ಆ ಪಟ್ಟಣಗಳನ್ನು ಸರಿಪಡಿಸಿ ಕೇಡಿನ ದಿನದಲ್ಲಿ ನಿನ್ನ ಮಕ್ಕಳನ್ನು ರಕ್ಷಿಸಿ ನಡೆಸ್ತಾ ಬರ್ತೀರಿ ಎಂಬುದನ್ನು ನಾವು ಪ್ರಾರ್ಥಿಸೋಕಂತಾನೆ. ಅಯ್ಯ ನಿಮಗೆ ಸ್ತೋತ್ರವಾಗಲಿ ದೇವರೇ, ನಿಮ್ಮೊಬ್ಬರಿಗೆ ಸ್ತೋತ್ರವಾಗಲಿ ಕರ್ತನೆ. ನಿನ್ನನ್ನು ಬಿಟ್ಟರೆ ನಾವು ಯಾರೇನು ಮಾಡಕ್ಕೆ ಸಾಧ್ಯ ಇಲ್ಲ ದೇವರೇ. ಅದಕ್ಕಾಗಿ ಈ 7 ರಾಜ್ಯಗಳಿಗಾಗಿ ನಾವು ಪ್ರಾರ್ಥಿಸ್ತೇವಯ್ಯ, ಆಶೀರ್ವದಿಸಿ ಕರ್ತನೆ. ನಮ್ಮ ದೇಶಕ್ಕಾಗಿ, ನಮ್ಮ ಕರ್ನಾಟಕ ರಾಜ್ಯಕ್ಕಾಗಿ ನಾವು ಪ್ರಾರ್ಥನೆ ಮಾಡೋಣ. ನಮ್ಮ ದೇಶದಲ್ಲಿ, ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಸಮಾಧಾನವಿರಲಿ. ನಮ್ಮ ದೇಶ ಆಳ್ತಕ್ಕಂಥವ್ರು, ನಮ್ಮ ಕರ್ನಾಟಕ ರಾಜ್ಯವನ್ನು ಆಳ್ತಕ್ಕಂಥವ್ರಿಗೆ ದೇವರು ನಾವು ಪ್ರಾರ್ಥಿಸೋ ಬಲಪಡಿಸ್ತಾರೆ. ಮಹಿಮೆ ಕಾಣುವಾಗ ಸಾಕು. ಸರಿಸಮಾನತೆ ಆಳ್ವಿಕೆ ಮಾಡ್ತಕ್ಕಂಥವ್ರು ದೇವರೇ ನೀ ಕಾರ್ಯ ಮಾಡಿದವ್ರೆ. ಒಂದು ವೇಳೆ ಸರಿಸಮಾನತೆಯನ್ನು ಆಳ್ವಿಕೆ ಮಾಡ್ತಕ್ಕಂಥವ್ರು ಇಲ್ಲಂದ್ರೆ ದೇವರೇ ಸರಿಸಮಾನ ಆಳ್ವಿಕೆ ಮಾಡ್ತಕ್ಕಂಥವ್ರಿಗೆ ನಮ್ಮ ದೇಶ, ನಮ್ಮ ರಾಜ್ಯವ್ರ ಕೈಯಲ್ಲಿ ಕೊಡೋಪಕ್ಕಾಗ್ತಾನೆ. ಯಾಕಂದ್ರೆ ಯಾರ ಉಸಿರು ಕಳಕಳಿ ಬಿಡ್ಲಕ್ಕೆ ಸಾಧ್ಯ ಇಲ್ಲ ಕರ್ತಾನೆ, ಯಾರು ನಿಟ್ಟು ಉಸಿರು ಬಿಡ್ಲಕ್ಕೆ ಸಾಧ್ಯ ಇಲ್ಲ ದೇವರೇ. ಬಲಪಡಿಸಿ
ನಮ್ಮ ದೇಶದಲ್ಲಿ, ನಮ್ಮ ರಾಜ್ಯದಲ್ಲಿ ಸಮಾಧಾನವಿರಲಿ ಕರ್ತನೆ. ನಾಯಕರುಗಳಿಗೆ ನಾವು ಸೇವಕರುಗಳಿಗೆ ನಾವು ಪ್ರಾರ್ಥಿಸ್ತೇವೆ, ಎವಾಂಜಲಿಸ್ಟ್ಗಳಿಗೆ ನಾವು ಪ್ರಾರ್ಥಿಸ್ತೇವೆ, ವಿಶ್ವಾಸಿಗಳ ಮಕ್ಕಳಿಗೆ ನಾವು ಪ್ರಾರ್ಥಿಸ್ತೇವೆ. ದೇವರೇ, ನೀ ಕಾರ್ಯ ಮಾಡು. ಅವ್ರವ್ರ ಜೀವಿತದಲ್ಲಿ ಅದ್ಭುತ ಮಾಡಿ ನಡೆಸ್ತಾ ಬರ್ತೀವಿ, ನಾವು ಪ್ರಾರ್ಥಿಸ್ತೇವೆ. ಸೈನಿಕರ ವಿಷಯವಾಗಿ ನಾವು ಪ್ರಾರ್ಥನೆ ಮಾಡೋಣ. ಪ್ರಾರ್ಥನೆ ಮಾಡೋಣ. ಪೊಲೀಸ್ ಅಧಿಕಾರಿ ಪ್ರಾರ್ಥಿಸ್ತೇವೆ, ನಿಮ್ಮ ಕಾರ್ಯಗಳಿಂದ ಬಲಪಡಿಸ್ತಾರೆ ಸ್ವಾಮಿ. ಯಾವ ವೈದ್ಯನು ಲಂಚವನ್ನು ಬಾಚಿಕೊಂಡು ಜನರಿಗೆ ಮೋಸ ಮಾಡ್ಲಿಕ್ಕೆ ಅವಕಾಶ ಇಲ್ಲ ಕರ್ತಾನೆ. ಒಳ್ಳೆ ವೈದ್ಯರನ್ನು ಕೊಟ್ಟು ನಡೆಸಕ್ಕಾಗ್ತಾನೆ. ವೈದ್ಯರು ವೈದ್ಯ ಕರೆಕ್ಟ್ ಕೊಡದ ಹಾಗೆ ಅನೇಕ ಜನರು ಮರಣಕ್ಕೆ ತರಗತಾರೆ. ದೇವರೇ, ವೈದ್ಯ ಕರೆಕ್ಟ್ ಆಗಿ ಸಮಯದಲ್ಲಿ ಕೊಡುವಾಗ ನಮ್ಮ ಕೃಪೆ ತೋರಿಸುತ್ತಾರೆ. ಸೈನಿಕರು ಅನೇಕ ವಿಷಯದಲ್ಲಿ ನಮ್ಮ ದೇಶದಲ್ಲಿ ನಮಗಾಗಿ ಹೊರಡುವಾಗ ಕರ್ತಾನೆ. ಸೈನಿಕರ ಕುಟುಂಬವನ್ನು ಸೈನಿಕರು ನಿನ್ನ ಹಸ್ತಗೊಪ್ಪಿಸ್ಕೊಡ್ತೇವೆ ಕರ್ತಾನೆ. ನೀನು ಬಲಪಡಿಸಿ ಕರ್ತಾನೆ. ಜಡ್ಜ್ಮೆಂಟ್ಸ್ಗಳು ಕೊಡ್ತಕ್ಕಂಥವ್ರು ಜಡ್ಜ್ಗಳು ನಾವು ಪ್ರಾರ್ಥಿಸ್ತೇವೆ ಕರ್ತಾನೆ. ಅವರು ಕೂಡ ನಿಮ್ಮ ಕಾರ್ಯಗಳಿಗೆ ತುಂಬಿಸು, ನೋಡಿ ನ್ಯಾಯ ತೀರಿಸುವ ಹಾಗೆ ನಿಮ್ಮ ಕೃಪೆ ತೋರಿಸಿ, ನಿಮ್ಮ ಧೈರ್ಯ ತುಂಬಿಸಲು ಪ್ರಾರ್ಥಿಸ್ತೇವೆ ಕರ್ತಾನೆ. ಪೊಲೀಸ್ ಅಧಿಕಾರಿಗಳ ವಿಷಯ ನಾವು ಪ್ರಾರ್ಥಿಸ್ತೇವೆ ಕರ್ತಾನೆ. ಅದ್ಭುತವಾಗಿ ಒಂದು ಆಳ್ವಿಕೆ ಮಾಡುವ ಹಾಗೆ ನಿಮ್ಮ ಕೃಪೆ ತುಂಬಿಸಿ ಕರ್ತಾನೆ. ಪೊಲೀಸ್ ಅಧಿಕಾರಿ ಯಾರು ದೌರ್ಜನ್ಯ ಮಾಡದ ಹಾಗೆ ದುರ್ನಡತೆ ಉಳ್ಳವರು ನೋಡಿ ಪರೀಕ್ಷಿಸಿ ಅವ್ರಿಗೆ ಸರಿಪಡಿಸುವ ಹಾಗೆ, ಸರಿ ಮಾಡುವಾಗ ಕೃಪೆ ತೋರಿಸಿ ಎಂಬುದು ನಾವು ಪ್ರಾರ್ಥಿಸ್ತೇವೆ. ಥ್ಯಾಂಕ್ ಯು ಜೀಸಸ್. ಪ್ರೀತಿಸುವೆ ನನ್ನ ಪ್ರಾಣ ಇರುವರೆಗೂ, ನಾ ಮಣ್ಣಲ್ಲಿ ಸೇರುವರೆಗೂ. ಪ್ರೀತಿಸುವೆ, ಎಲ್ಲರೂ ಒಟ್ಟಾಗಿ ಪ್ರೀತಿಸುವೆ, ಪ್ರೀತಿಸುವೆ ನನ್ನ ಪ್ರಾಣ ಇರುವರೆಗೂ, ನಾ ಮಣ್ಣಲ್ಲಿ ಸೇರುವರೆಗೂ. ಪ್ರೀತಿಸುವೆ ಯೇಸು ರಾಜ, ನಿನ್ನನ್ನೇ ಪ್ರೀತಿಸುವೆ. ಸ್ವಾಮಿ ಮುಂದಿನ ರಾಜ. ಪ್ರೀತಿಸುವೆ ಯೇಸು ರಾಜ, ನಿನ್ನನ್ನೇ ಪ್ರೀತಿಸುವೆ. ನಾನು ಸೋದರ, ಇವತ್ತು ನೀನು ದೇವರನ್ನು ಪ್ರೀತಿಸುವುದಾದರೆ ದೇವರನ್ನು ಪೂರ್ಣ ಹೃದಯದಿಂದ, ಪೂರ್ಣ ಮನಸ್ಸಿನಿಂದ ನೀನು ದೇವರನ್ನು ಪ್ರೀತಿಸು. ದೇವರನ್ನು ಹುಡುಕು, ದೇವರ ಸನ್ನಿಧಿಯಲ್ಲಿ ಓಡಿ ಬಾ. ಅವಾಗ ದೇವರ ಕಾರ್ಯಗಳು ಬಲವಾಗಿ ಮಾಡುತ್ತಾನೆ. ಸೋದರ ನಿನಗೆ ಸ್ತೋತ್ರ, ನಿನಗೆ ಸ್ತೋತ್ರ, ಸ್ತೋತ್ರ, ಸ್ತೋತ್ರ. ಪ್ರಾರ್ಥಿಸಿ, ಮೌನವಾಗಿರಬಾರದು, ಪ್ರಾರ್ಥಿಸಿ. ಸ್ತೋತ್ರ, ಪ್ರೀತಿಸುವೆ ಯೇಸು ರಾಜ, ನೀನನ್ನೇ ಪ್ರೀತಿಸುವೆ. ಪ್ರೀತಿಸುವೆ ಯೇಸು ರಾಜ, ನೀನನ್ನೇ ಪ್ರೀತಿಸುವೆ. ಪ್ರೀತಿಸುವೆ, 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 ಪ್ರೀತಿಸುವೆ ನನ್ನ ಪ್ರಾಣ ಇರುವರೆಗೂ, ಮಣ್ಣಲ್ಲಿ ಸೇರುವರೆಗೂ, ನನ್ನ ಪ್ರಾಣ ಇರುವರೆಗೂ, ಮಣ್ಣಲ್ಲಿ ಸೇರುವರೆಗೂ. ಇನ್ನೊಂದು ಸರ್ತಿ ಪ್ರೀತಿಸೋಣ. ಪ್ರೀತಿಸುವೆ ಯೇಸು ರಾಜ,
ನಿನ್ನನ್ನೇ ಪ್ರೀತಿಸುವೆ ಪ್ರೀತಿಸುವೆ ಯೇಸು ರಾಜ ನಿನ್ನನ್ನೇ ಪ್ರೀತಿಸುವೆ. ನನ್ನ ಸಹೋದರಿ ಸಹೋದರ, ನೀನು ದೇವರ ಕಡೆ ಒಪ್ಪು ಮಾಡು. ನೀನು ದೇವರ ಕಡೆ ನೋಡಿ ಪ್ರಾರ್ಥಿಸು ಅಂದರೆ ದೇವರನ್ನು ನೀನು ಪ್ರೀತಿ ಮಾಡಲಿಕ್ಕೆ ಅವಕಾಶ ಅದ, ದೇವರನ್ನು ಕೊಂಡಾಡಲಿಕ್ಕೆ ಅವಕಾಶ ಅದ, ದೇವರನ್ನು ಸ್ತುತಿ ಮಾಡಲಿಕ್ಕೆ ಅವಕಾಶ ಅದ. ಲೋಕದ ಪ್ರೀತಿಗಿಂತ ದೇವರ ಪ್ರೀತಿ ಶ್ರೇಷ್ಠವಾಗಿದೆ ಸಹೋದರಿ ಸಹೋದರ. ಆ ಶ್ರೇಷ್ಠವಾಗಿರ್ತಕ್ಕಂಥ ಪ್ರೀತಿಯಲ್ಲಿ ನೀನು ನಲೀನವಾಗಿದ್ದು ಆತನ ಪ್ರೀತಿಯನ್ನು ಕಾದುಕೊಂಡು ನಡೀತಕ್ಕಂಥನಾಗಿರು. ಅವಾಗೇ ದೇವರ ಅದ್ಭುತಗಳನ್ನು ನೋಡಿ ಸ್ಪಷ್ಟವಾಗಿ ಪ್ರಾರ್ಥನೆ ಮಾಡಿ ಮೌನವಾಗಿರ್ಬೇಡ. ನಿನಗೆ ಬೇಕಾಗಿರ್ತಕ್ಕಂಥದ್ದು ಇನ್ನವರಿಗೆ ಬೇಕಾಗಿರ್ತಕ್ಕಂಥದ್ದು ಕೇಳು. ದೇವರು ಒಳ್ಳೆಯದನ್ನೇ ಕೊಡುವುದನ್ನು ಕೆಟ್ಟದ್ದು ಕೊಡುವಂತನಾಗಿಲ್ಲ. ದೇವ ಪ್ರಿಯರೇ, ನಿನಗೆ ಸ್ತೋತ್ರ. ನಿನ್ನ ಮಕ್ಕಳನ್ನು ಪ್ರಾರ್ಥನೆ ಕೇಳು ದೇವರೇ. ನಿನ್ನ ಮಕ್ಕಳು ಪ್ರಾರ್ಥಿಸುವ ಪ್ರಾರ್ಥನೆಯ ಸದಸ್ಯರನ್ನು ಕೊಡು ದೇವರೇ. ಹಲ್ಲೆಲೂಯ. ಸತರು ನಿಮಗೆ ಸ್ತೋತ್ರ ಬದುಕಿದರು ನಿಮಗೆ ಸ್ತೋತ್ರ. ಎಲ್ಲರೂ ಒಟ್ಟಾಗಿ ಇನ್ನೊಂದ್ಸರ್ತಿ ಹೇಳೋಣ. ಸತರು ನಿಮಗೆ ಸ್ತೋತ್ರ ಬದುಕಿದರು ನಿಮಗೆ ಸ್ತೋತ್ರ. ನನ್ನ ದೇಹದ ನಿಮಿತ್ತವು ಮಹಿಮೆ ನಿನಗಯ. ನನ್ನ ದೇಹದ ನಿಮಿತ್ತವು ಮಹಿಮೆ ನಿನಗಯ. ಮಹಿಮೆ ನಿನಗಯ. ಪ್ರೀತಿಸುವೆ 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 ನನ್ನ ಪ್ರಾಣ ಇರುವರೆಗೂ ಮಣ್ಣಲ್ಲಿ ಸೇರುವರೆಗೂ ನನ್ನ ಪ್ರಾಣ ಇರುವರೆಗೂ ಮಣ್ಣಲ್ಲಿ ಸೇರುವರೆಗೂ ಪ್ರೀತಿಸುವೆ ಯೇಸು ರಾಜ ಒಬ್ಬನಿಗೆ. ಪ್ರೀತಿಸುವೆ ಯೇಸು ರಾಜ ನಿನ್ನನ್ನೇ ಪ್ರೀತಿಸುವೆ ಪ್ರೀತಿಸುವೆ ಯೇಸು ರಾಜ ನಿನ್ನನ್ನೇ ಪ್ರೀತಿಸುವೆ. ಹೌದು ನನ್ನ ಸಹೋದರಿ ಸಹೋದರ, ನಿನ್ನ ಪ್ರಾಣ ಇರುವವರೆಗೂ ನಿನ್ನ ಉಸಿರಿರುವವರೆಗೂ ನೀನು ದೇವರನ್ನು ಪ್ರೀತಿಸುವುದರ ಎಷ್ಟೋ ಮೇಲಾಗಿದೆ. ಲೋಕದ ಪ್ರೀತಿ ಅದು ಮೋಸದ ಪ್ರೀತಿಯಾಗಿದೆ. ಲೋಕದ ಪ್ರೀತಿ ನಿನ್ನನ್ನು ವಂಚೆ ಆಗ್ತಕ್ಕಂತಾಗಿದೆ. ಲೋಕದ ಪ್ರೀತಿ ನಿನ್ನನ್ನು ಹಾಳು ಮಾಡತಕ್ಕಂತಾಗಿದೆ. ಆದರೆ ದೇವರ ಪ್ರೀತಿ ನಿನ್ನನ್ನು ಹಾಳಾಗಿರ್ತಕ್ಕಂಥ ಇಷ್ಟದಲ್ಲಿ ಅದು ಮೇಲಕ್ಕೆ ಎತ್ತಕ್ಕಂತಾಗಿದೆ ನನ್ನ ಸಹೋದರಿ ಸಹೋದರ. ದೇವರ ಪ್ರೀತಿ ಸತ್ಯತೆ ಇಲ್ಲ. ದೇವರನ್ನು ಪ್ರೀತಿ ಮಾಡುವುದರೆ ಪರಲೋಕ ರಾಜ್ಯವು ನಿನ್ನದ ನನ್ನ ಸಹೋದರಿ ಸಹೋದರ. ದೇವರನ್ನು ಸ್ವಾಗತಿಸು. ನಿನ್ನ ಹೃದಯದಲ್ಲಿ ಕರೆದು ದೇವರಿಗೆ ಸ್ವೀಕಾರ ಮಾಡುವಾಗ ದೇವರ ಅದ್ಭುತ ಮಾಡುತ್ತಾನೆ. ನಿನ್ನ ಪಾಪದಿಂದ, ದ್ರೋಹದಿಂದ, ಅಪರಾಧಗಳಿಂದ ದೇವರನ್ನು ಬಿಡುಗಡೆ ಮಾಡುತ್ತಾನೆ. Glory, glory, glory. Thank you, Jesus. Hallelujah. ನಿನ್ನ ಅದ್ಭುತ ಮಾಡುವ ದೇವರಾಗಿ ಪಾಪದ ಬಲಿಗೆ ನಾ ಸತ್ತು ನೀತಿಗೆ ಜೀವಿಸಲು ಕೃಪೆ ಮಾಡಿದೆ.
ಪಾಪದ ಪಾಲಿಗೆ ನಾ ಸತ್ತು ನೀತಿಗೆ ಜೀವಿಸಲು ಕೃಪೆ ಮಾಡಿದೆ ನಿನ್ನ ಪವಿತ್ರ ರಕ್ತವು ನನ್ನ ಮನುಷ್ಯನಾಗಿ ಮಾಡಿದೆ ನಿನ್ನ ಪವಿತ್ರ ರಕ್ತವು ಮನುಷ್ಯನಾಗಿ ಮಾಡಿದೆ ನನ್ನ ಮನುಷ್ಯನಾಗಿ ಮಾಡಿದೆ ಪ್ರೀತಿಸುವ ಒಟ್ಟಗಾರಣ ಪ್ರೀತಿಸುವೆ ಪ್ರೀತಿಸುವೆ ನನ್ನ ಪ್ರಾಣ ಇರುವವರೆಗೂ ನಾ ಮಣ್ಣಲ್ಲಿ ಸೇರುವವರೆಗೂ ಪ್ರಾಣ ಇರುವವರೆಗೂ ನಾ ಮಣ್ಣಲ್ಲಿ ಸೇರುವವರೆಗೂ ಪ್ರೀತಿಸುವೆ ಯೇಸು ರಾಜ ನಿನ್ನನ್ನೇ ಪ್ರೀತಿಸುವೆ ಪ್ರೀತಿಸುವೆ ಯೇಸು ರಾಜ ನಿನ್ನನ್ನೇ ಪ್ರೀತಿಸುವೆ ಪ್ರಾರ್ಥನೆ ಮಾಡು, ಮೌನವಾಗಿರ್ಬೇಡ. ನೀನು ಮೌನವಾಗಿರ್ತಕ್ಕಂಥ ದೇವರ ದೃಷ್ಟಿಯಲ್ಲಿ ಅದು ಸರಿಯಾದದಲ್ಲ. ನಿನ್ನ ಆತ್ಮ ನಿನ್ನ ಪ್ರಾಣ ಸಂಪೂರ್ಣವಾಗಿ ದೇವರಿಗೆ ಒಪ್ಪಿಸು. ಸಂಪೂರ್ಣವಾಗಿ ದೇವರಿಗೆ ನೀವು ಒಪ್ಪಿಸಿಕೊಡುವುದಾದರೆ ದೇವರೇ ನಿನ್ನ ಜೀವಿತದಲ್ಲಿ ಅದ್ಭುತ ಮಾಡ್ತಾನೆ. ಸಹೋದರಿ ಸಹೋದರ, ಹೊರಗೆ ಯಾವ ರೋಗದಿಂದ ಬಂದಿದ್ದೋ ಪ್ರಾರ್ಥನೆ ಮಾಡು. ಸ್ವಚ್ಛತೆಗಾಗಿ ರಕ್ಷಣೆ ಇಲ್ಲೇವೇನೋ, ರಕ್ಷಣೆಗಾಗಿ ಪ್ರಾರ್ಥನೆ ಮಾಡು. ನೀನು ಮೌನವಾಗಿ ದೇವರ ದೃಷ್ಟಿಯಲ್ಲಿ ಸರಿಯಾದದಲ್ಲ. ದೇವರ ಆಲಯದಲ್ಲಿ ನಿನ್ನ ಕಷ್ಟ, ನಿನ್ನ ಭಾರದ ಸಮಸ್ಯೆಗಳಿಲ್ಲ, ದೇವರಿಗೆ ಒಪ್ಪಿಸಿಕೊಡು. ಇವಾಗ ನೀನು ಒಪ್ಪಿಸಿಕೊಡುವುದರ ದೇವರು ನಿನ್ನನ್ನು ಅದ್ಭುತ ಮಾಡ್ತಾನೆ. ಅಯ್ಯ ನಿನಗೆ ಸ್ತೋತ್ರ ಸ್ತೋತ್ರ ಸ್ತೋತ್ರ, ನಿನಗೆ ಸ್ತೋತ್ರ ಸ್ತೋತ್ರ ಸ್ತೋತ್ರ. ಛಳ ಪಡುವುದು ನಿನ್ನಲ್ಲೇ ತಗ್ಗಿಸಿಕೊಳ್ಳುವ ನಿನ್ನಲ್ಲೇ ಛಳ ಪಡುವುದು ನಿನ್ನಲ್ಲೇ ತಗ್ಗಿಸಿಕೊಳ್ಳು ನಿನ್ನಲ್ಲೇ ಅದ ನಿಮಿತ್ತವು ನಿನ್ನಗೆ ನನ್ನ ದೇಹದ ನಿಮಿತ್ತವು ಮಹಿಮೆ ನಿಮಗಯ್ಯ, ಇಲ್ಲಿ ಮಹಿಮೆ ನಿಮಗಯ್ಯ. ಪ್ರೀತಿಸುವೆ 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 ನನ್ನ ಪ್ರಾಣ ಇರುವವರೆಗೂ ನಾ ಮಣ್ಣಲ್ಲಿ ಸೇರುವವರೆಗೂ ನನ್ನ ಪ್ರಾಣ ಇರುವವರೆಗೂ ನಾ ಮಣ್ಣಲ್ಲಿ ಸೇರುವವರೆಗೂ ಪ್ರೀತಿಸುವೆ ಸುರಾಜ ನಿನಗೆ ಒಬ್ಬನೇ ಸ್ವಾಮಿ. ಪ್ರೀತಿಸುವೆ ಯೇಸು ರಾಜ ನಿನ್ನನ್ನೇ ಪ್ರೀತಿಸುವೆ. ಎಲ್ಲರೂ ಆತ್ಮದಿಂದ ಅನ್ಸುತ್ತೆ ಹೇಳೋಣ, ಪ್ರೀತಿಸುವೆ ರಾಜ. ಪ್ರೀತಿಸುವೆ ಯೇಸು ರಾಜ ನಿನ್ನನ್ನೇ ಪ್ರೀತಿಸುವೆ. ಪ್ರೀತಿಸುವೆ ಪ್ರೀತಿಸುವೆ
ಪ್ರೀತಿಸುವೆ ಪ್ರಾಣವಿರುವವರೆಗೂ ನನ್ನಲ್ಲಿ ಸೇರುವವರೆಗೂ ನನ್ನ ಪ್ರಾಣ ಇರುವವರೆಗೂ ನಾ ಮಣ್ಣಲ್ಲಿ ಸೇರುವವರೆಗೂ ಪ್ರೀತಿಸುವೆ ಯೇಸು ರಾಜ ನಿನ್ನನ್ನೇ ಪ್ರೀತಿಸುವೆ ಪ್ರೀತಿಸುವೆ ಯೇಸು ರಾಜ ನಿನ್ನನ್ನೇ ಪ್ರೀತಿಸುವೆ. ಹೌದು ದೇವರೇ, ನಾವು ಲೋಕದಲ್ಲಿ ಎಷ್ಟು ವರ್ಷ ಬದುಕಿದ್ರು ಕೂಡ ಒಂದೇ ದಿನ 1000 ವರ್ಷ ಒಂದೇ ದಿನ ಆಗಿದೆ ಕರ್ತನೆ. ನಮ್ಮ ಉಸಿರಿರುವಾಗ ನಿನ್ನನ್ನೇ ಪ್ರೀತಿಸುತ್ತಾ, ನಿಮ್ಮನ್ನೇ ಸ್ತುತಿಸುತ್ತಾ, ನಿಮ್ಮನ್ನೇ ಕೊಂಡಾಡುತ್ತಾ, ನಿಮ್ಮನ್ನು ಆರಾಧಿಸುತ್ತಾ ನಾವು ಬದುಕುವುದ್ರೆ ಎಷ್ಟೋ ಉತ್ತಮ, ಅದೆಷ್ಟೋ ಮೇಲಾಗಿದೆ ಕರ್ತನೆ. ನನ್ನ ಸೋದರ ನಿಮ್ಮ ಕೆಲಸ, ವ್ಯಾಪಾರ, ಬಿಸಿನೆಸ್ನಲ್ಲಿ ಅವಕಾಶ ಕೊಟ್ಟು, ನಿಮ್ಮ ವಿದ್ಯಾಭ್ಯಾಸದಲ್ಲಿ ಉದ್ಯೋಗಗಳಿಗೆ ನೀವು ಅವಕಾಶ ಕೊಟ್ಟು, ತಕ್ಕ ಸಮಯ ಸಿಕ್ಕಾಗ ದೇವರಿಗೆ ಅವಕಾಶ ಕೊಡ್ರಿ. ದೇವರಿಗೆ ನಿಮ್ಗೆ ಅವಕಾಶ ಕೊಡುವುದರೆ ದೇವರು ನಿಮ್ಮನ್ನು ಅವಕಾಶ ಕೊಟ್ಟು, ಎಲ್ಲಿ ಕೊರತೆ ಅದನ್ನು, ಎಲ್ಲಿ ಕಡಿಮೆ ಆಗಿದನೋ ಅಲ್ಲಿ ದೇವರು ತಾನೇ ನಿಮ್ಮ ಸಂಗಡತೆ ನಿಮ್ಮ ನಡೆಸ್ತಕ್ಕಂಥನಾಗಿರ್ತಾನೆ. ಪ್ರಿಯರೇ, ಎಲ್ಲಿ ಒಂದು ಕೊರತೆ ಸಮಸ್ಯೆಗಳು ಬರ್ತಕ್ಕಂಥವಾಗಿದ್ದೆವು, ನೀವು ದೇವರಿಗೆ ಅವಕಾಶ ಕೊಟ್ಟಿರುವಾಗ ದೇವರು ನಿಮ್ಮ ಜೊತೆಗಾರಾಗಿದ್ದು, ಆ ಕೊಂದು ಕೊರತೆ ಸಮಸ್ಯೆಗಳು ಬಂದಾಗ ದೇವರು ನಿಮ್ಮೊಟ್ಟಿಗಿದ್ದು ಅವು ಪರಿಹಾರ ಮಾಡ್ತಾನೆ. ಪ್ರಿಯರೇ, ಸೈತನನ್ನು ಅನೇಕ ವಿಷಯ ನಿಮ್ಮನ್ನು ಹಾಳು ಮಾಡ್ತಾನೆ, ನಾಶ ಮಾಡಿಕೊಡ್ತಾನಾದ್ರೆ ನೀವು ದೇವರಿಗೆ ಒಳಗಾಗಿದ್ದಾಗ ಆ ಸೈತನನ್ನು ಎದುರಿಸುವಂತ ಶಕ್ತಿ ಒಳಗಿರ್ತದೆ. ಆ ಸೈತನ ಅಧಿಕಾರ ಮುರಿಯಲ್ಪಡ್ಬೇಕಾದ್ರೆ ನೀವು ಮೊದಲೇ ದೇವರಿಗೆ ಒಳಗಾಗಿರ್ಬೇಕಂದ್ರೆ, ನೀವು ದೇವರಿಗೆ ಒಳಗಾಗಿರುವುದಾದರೆ ಎಲ್ಲಾ ತರ ಸೈತನ ಅಧಿಕಾರ ಮುರಿಲಕ್ಕೆ ಅವಕಾಶ ಇದೆ. ಎಲ್ಲ ಅಂಧಕಾರ ದುರತನ ಬಾನಮತ್ತೆಲ್ಲ ಸುಟ್ಟು ಹೋಗ್ಲಕ್ಕೆ ಅವಕಾಶ ಇದೆ. ಪ್ರಿಯರೇ, ನೀವು ಆತ್ಮಿಕವಾಗಿ ಬೆಳೆಯೋದಕ್ಕಾಗಿ ಅವಕಾಶ ಅದ. ಇವತ್ತು ನಿಮ್ಮ ಆತ್ಮ, ಪ್ರಾಣ, ಶರೀರವೆಲ್ಲ ದೇವರಿಗೆ ಒಪ್ಪಿಸಿಕೊಟ್ಟು ಪ್ರಾರ್ಥಿಸ್ರಿ, ಮೊರೆ ಹೇಳ್ರಿ, ಗಟ್ಟಿಯಾಗಿ ಪ್ರಾರ್ಥಿಸ್ರಿ. ದೇವ, ನೀನೇ ನಮಗೆ ಆಧಾರ, ನೀನೇ ನಮ್ಮನ್ನು ಸಹಾಯಕನು ದೇವರೆಂಬುದಾಗಿ ಪ್ರಾರ್ಥಿಸ್ರಿ. ನೀನು ಪ್ರಾರ್ಥನೆ ಮಾಡುವುದರೆ ನಿನ್ನ ಪ್ರಾರ್ಥನೆಯಲ್ಲಿ ಬಲ, ಶಕ್ತಿ, ಸಾಮರ್ಥ್ಯ ಬರ್ಲಕ್ಕೆ ಅವಕಾಶ ಇದೆ. ನಿನ್ನ ಕೂಗನ್ನು ಕೇಳಿ ದೇವರು ನಿನ್ನ ರಕ್ಷಿಸುವುದಕ್ಕೆ ಅವಕಾಶ ಇದೆ. ಇವತ್ತೆಷ್ಟೋ ರೋಗದಲ್ಲಿ, ಎಷ್ಟೋ ಕಷ್ಟದಲ್ಲಿ, ಕಣ್ಣೀರಲ್ಲಿ ಮುಳುಗೋಗಿದ್ದೀನಿ. ಆದರೆ ಕಣ್ಣೀರು ಕಷ್ಟ ಯಾಕೆ ಅಂದ್ರೆ ನೀನು ದೇವರಿಗೆ ಹತ್ತಿರ ಆಗುವುದಕ್ಕಾಗಿ. ಓಡಿ ಬಾ ನನ್ನ ಸೋದರ, ದೇವರಿಗೆ ಹತ್ತಿರವಾಗು. ದೇವರಿಂದ ದೂರ ಓಡಬೇಡ. ದೇವರಿನ ಕೆಲಸ, ಕಾರ್ಯ, ಬಿಸ್ನೆಸ್ ಕೊಟ್ಟಿರುವಾಗ ದೇವರಿಗೆ ಸ್ತುತಿ ಮಾಡು. ಒಂದು ವೇಳೆ ದೇವರನ್ನು ಬಿಟ್ಟು ನೀವೊಂದು ತನ್ನ ಕೆಲಸ, ಕಾರ್ಯ, ವ್ಯಾಪಾರ, ಬಿಸ್ನೆಸ್, ಉದ್ಯೋಗ ಅವಕಾಶ ಕೊಟ್ಟಿಂದ್ರ ಒಂದು ದಿನ ಭಯಂಕರವಾಗಿರ್ತಕ್ಕಂಥ ಸಮಸ್ಯೆ, ಭಯಂಕರವಾಗಿರ್ತಕ್ಕಂಥ ಶೋಧನೆ ಬರ್ತದೆ. ನಿನ್ನ ಸಂಪಾದನೆ ಎಲ್ಲ ಒಂದಿನ ವ್ಯರ್ಥ ಆಗಲು ಹೋಗ್ಲಕ್ಕೆ ಅವಕಾಶ ಇದೆ. ಅದಕ್ಕಿಂತ ಮುಂಚಿತವಾಗಿ ಮನಪೂರ್ವಕವಾಗಿ ದೇವರ ಕಡೆ ತಿರುಗಿಕೊಂಡು ಸ್ತುತಿ ಮಾಡು. ಅಯ್ಯ, ನಿನ್ನ ಸ್ತೋತ್ರ ಕರ್ತನೆ. ನಿನ್ನ ಮಕ್ಕಳ ಜೀವಿತದಲ್ಲಿ ಗೊತ್ತು ಅದ್ಭುತ ಮಾಡಲಿಕ್ಕಾಗಿ ಸ್ತೋತ್ರ. ನಿನ್ನ ಮಕ್ಕಳ ಜೀವಿತದಲ್ಲಿ ದೊಡ್ಡೊಂದು ಸಂಕಟದಿಂದ ಬಿಡುಗಡೆ ಮಾಡಿ ರಕ್ಷಿಸೋದಕ್ಕಾಗಿ ನಿನ್ನ ಸ್ತೋತ್ರ. ಒಂದ್ಸರ್ತಿ ಚಪ್ಪಳಿ ತಟ್ಟುತ್ತಾ ನಾವು ದೇವರಿಗೆ ಸ್ವಾಗತಿಸೋಣ. ದೇವರು ಅದ್ಭುತ ಮಾಡ್ತಕ್ಕಂಥನಾಗಿದ್ದಾನೆ. ದೇವರು ಸೂಚಕ ಕಾರ್ಯಗಳನ್ನು ಮಾಡ್ತಕ್ಕಂಥನಾಗಿದ್ದಾನೆ. ದೇವರು ನಿಮ್ಮನ್ನು ಸೈತನ ಅಧಿಕಾರದಿಂದ, ದುಷ್ಟ ಶಕ್ತಿಗಳಿಂದ, ಲೋಕಕ್ಕೆ ಸಂಬಂಧಪಟ್ಟ ಆತ್ಮಗಳಿಂದ ಬಿಡುಗಡೆ ಮಾಡುತ್ತಿದ್ದಾನಾಗಿದ್ದಾನೆ. ಪ್ರಿಯರೇ, ಈ ವಾರ ಎಲಿಯನ ಪ್ರಾರ್ಥನೆ ದೇವರು ಕೇಳಿದ್ದಾನೆ. ಆಕಾಶದಿಂದ ಬೆಂಕಿಯನ್ನು ಸುರಿಸಿದ್ದಾನೆ. ಕಲ್ಲು, ಕಟ್ಟಿ, ನೀರು, ಮಾಂಸ ಎಲ್ಲ ಭೋಜಿಸವನ್ನು ಮಾಡಿ ಹರಿಯುವಿಕೆ ಮಾಡ್ಯಾನ. ಪ್ರಿಯರೇ, ಇವತ್ತು ಕೂಡ ಅದೇ ಒಂದು ಬೆಂಕಿ ಬರೋದು, ಅದೇ ಒಂದು ಬೆಂಕಿ ಬರ್ತಕ್ಕಂತಾಗಿದೆ. ಎಲ್ಲ ತರ ಅಂಧಕಾರ, ಬಾನಮತಿ, ದುಷ್ಟ ಶಕ್ತಿ, ಮಾಟ ಮಂತ್ರ ಶಕ್ತಿ, ಬೆಂಕಿ ಬೆಂಕಿ ಈಗ ಬೆಂಕಿ ಇವತ್ತು ಈ ಬೆಂಕಿನಿಂದ ಎಲ್ಲ ತರ ರೋಗ, ಎಲ್ಲ ತರ ವ್ಯಾಧಿ, ಎಲ್ಲ ತರ ಸೈತನ ಅಧಿಕಾರ, ಎಲ್ಲ ತರ ಮಾಟ ಮಂತ್ರ ನಾಶ ಮಾಡ್ತದೆ. ನಿನ್ ಜನರಿಂದ ಬಿಡುಗಡೆ ಮಾಡಬೇಕಂತ
ಇವೆಲ್ಲ ಜನರಿಂದ ಬಿಟ್ಟು ಹೋಗುತ್ತಿರುವ ನಜರತೆ. ಗ್ಲೋರಿ 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 ಗ್ಲೋರಿ. ಅದ್ಭುತ ಸ್ವರೂಪನೇ ನಿಮಗೆ ಸ್ತೋತ್ರ. ಆಲೋಚನೆ ಕರ್ತ ನಿಮಗೆ ಸ್ತೋತ್ರ. ನಿರಾಕರ್ಮದ ದೇವರೇ ನಿಮಗೆ ಸ್ತೋತ್ರ ಸಲ್ಲಿಸ್ತೇವೆ. ನಿನ್ನ ಮಕ್ಕಳ ಜೀವಿತದಲ್ಲಿ ಗೊತ್ತ ಅನೇಕ ಅದ್ಭುತ ಮಾಡಿದಕ್ಕಾಗಿ ಸ್ತೋತ್ರ. ಪ್ರತಿಯೊಬ್ಬರ ಕಾಯಿಲೆಯಿಂದ ರೋಗ ವ್ಯಾಧಿಗಳನ್ನು ಬಿಡುಗಡೆ ಕೊಟ್ಟದಕ್ಕಾಗಿ ಸ್ತೋತ್ರ. ಅಯ್ಯ ನಿನ್ಗೊಬ್ಬನಿಗೆ ಮಹಿಮೆ ಆಗ್ಲಿ ಕರ್ತನೆ. ಇವತ್ತು ಅನೇಕ ಅದ್ಭುತ ನಮ್ಮ ಜೀವಿತದಲ್ಲಿ ಮಾಡಿದಿ, ಸಭೆಯಲ್ಲಿ ಮಾಡಿದಕ್ಕಾಗ್ಲಿ ನಿಮ್ಗೆ ಸ್ತೋತ್ರ. ಈ ಆನ್ಲೈನ್ ದ್ವಾರ ಕೂಡ ಎಷ್ಟು ಜನ ದೇವರೇ ಈ 6 ದಿನದಲ್ಲಿ ಪಾಲ್ ಬಗೆದು ದೇವರೇ ನಾನು ನಿನ್ನ ಮಗಳಯ್ಯ, ನಿನ್ನ ಮಗನಯ್ಯ, ನನ್ನ ಜೀವಿತದಲ್ಲಿ ಅದ್ಭುತ ಮಾಡಿ, ನಮ್ಮ ಕುಟುಂಬದಲ್ಲಿ ಅದ್ಭುತ ಮಾಡಿ ಎಂಬುದಾಗಿ ಎಷ್ಟು ಜನ ಪ್ರಾರ್ಥನೆ ಮಾಡಿದ್ದಾರೋ ದೇವರೇ, ಅವ್ರ ಜೀವಿತದಲ್ಲಿ ಅವ್ರ ಕುಟುಂಬದಲ್ಲಿ ಅವ್ರ ಎಲ್ಲಾ ಕೈ ಕೆಲಸ ವ್ಯಾಪಾರ ಬಿಸಿನೆಸ್ನಲ್ಲಿ ಅದ್ಭುತ ಮಾಡ್ತೇವ್ರೆ. ನಿನ್ನ ಸ್ತೋತ್ರ. ಇದು ದೊಡ್ಡದ ಅದ್ಭುತ ನಮ್ಮ ಸಭೆಯಲ್ಲಿ ಆನ್ಲೈನ್ದಲ್ಲಿ ಇರ್ತಕ್ಕಂಥ ಪ್ರತಿಯೊಬ್ಬ ಜೀವಿತದಲ್ಲಿ ಮಾಡಿದಕ್ಕಾಗಿ ನಿನಗೆ ಸ್ತೋತ್ರ ಸಲ್ಲಿಸ್ತೇವೆ ಕರ್ತಾನೆ. ಇವತ್ತಿನ ಸಮಯವೆಲ್ಲ ನೆಸ್ತಕ್ಕೆ ಒಪ್ಪಿಸ್ಕೊಳ್ತೇವೆ ಕರ್ತಾನೆ. ದೈವ ಸೇವಕರ ಸಂದೇಶ ಕೊಡುವಾಗಯ್ಯ ನನಗೆ ನಮ್ಮೆಲ್ಲರಿಗೆ ನೀನು ಮಾತಾಡಿ ನನ್ನನ್ನು ನಮ್ಮೆಲ್ಲರೂ ರಕ್ಷಿಸಿ ಬಲಪಡಿಸಿ ನಿನ್ನ ಮಹಿಮೆ ಕಾಣುವಾಗ ಸಹಕರಿಸಿ ಎಂಬುದಾಗಿ ನಜರೇತ ಯೇಸು ಕ್ರಿಸ್ತನಲ್ಲಿ ಪ್ರಾರ್ಥಿಸಿ ನಮ್ಮ ರಕ್ಷಕ. ಆಮೇನ್ ಆಮೇನ್ ಆಮೇನ್. ಇವತ್ತಿನ ದೈವ ಸಂದೇಶವನ್ನು ಕೊಡುವುದಕ್ಕಾಗಿ ನಮ್ಮ ಮಧ್ಯದಲ್ಲಿ ಪಾಸ್ಟರ್ ಕಾಶಿನಾಥ್ ಅವರಿದ್ದಾರೆ. ಇವತ್ತು ಅವರು ಸಂದೇಶವನ್ನು ಕೊಡೋದಕ್ಕಾಗಿ ಸಿದ್ಧವಾಗಿದ್ದಾರೆ. ಅವರು ಮುಂದ್ಗಡೆ ಬರುವಾಗ ಚಪ್ಪಳೆ ತಟ್ಟು ಒಂದ್ಸತಿ ನಾವು ಅವರನ್ನು ಸ್ವಾಗತಿಸೋಣ. ದೇವರ ಹೇರಳವಾಗಿ ಅವರನ್ನು ಬಲಪಟ್ಟು ಸಂದೇಶ ಮುಖಾಂತರವಾಗಿ ಅನೇಕ ಜನ ಜೀವಿತದಲ್ಲಿ ಕಾರ್ಯ ಮಾಡಲಿ ಎಂಬುದಾಗಿ ನಾನು ಪ್ರಾರ್ಥನೆ ಬರುತ್ತದೆ. ಚಪ್ಪಳೆ ತಟ್ಟು ದೇವರಿಗೆ ಮಹಿಮೆ ಆಗಲಿ. ಇಲ್ಲಿವರೆಗೆ ಒಳ್ಳೆ ರೀತಿಯಿಂದ ಆರಾಧನೆ ಮಾಡಿದಿರಿ, ದೇವರಿಗೆ ಉಪಕಾರ ಸ್ತುತಿ ಮಾಡಿದಿರಿ, ದೇವರಿಗೆ ಮಹಿಮೆಯಾಗಿದೆ. ಸ್ವಲ್ಪ ಹೊತ್ತು ನಾವು ವಾಕ್ಯ ಕಡೆ ಹೋಗೋಣ. ಎಲ್ಲರೂ ಸಂತೋಷವಾಗಿದ್ದೀರಿ? ಯಾಕೆ ಸಂತೋಷವಾಗಿದ್ದೀರಿ ಹೇಳ್ರಿ? ಸಂತೋಷ ಯಾಕಿದ್ದೀರಿ? ದೇವ್ರ ಮಹಿಮೆಯಾಗಿದೆ. ಯಾಕಂದರೆ ಕಳೆದ ವಾರಗಳಲ್ಲಿ, ಕಳೆದ ದಿನದಲ್ಲಿ ದೇವರು ನಮ್ಮನ್ನೆಲ್ಲ ಸೈತನ್ ಬಲಿಗಳಿಂದ ತಪ್ಪಿಸಿ ಯಾವ ದಿನವನ್ನು ನೋಡೋಕ್ಕೆ ಅವಕಾಶ ಕೊಟ್ಟಿದ್ದಾರೆ. ದೇವರು ಪರಿಶುದ್ಧವಾದ ದಿನವನ್ನು ನೋಡಿದ್ದೇವೆ, ಅದಕ್ಕೋಸ್ಕರವಾಗಿ ನಾವು ಸಂತೋಷ ಪಟ್ಟಿದ್ದೇವೆ. ಅದೇ ರೀತಿಯಾಗಿ ನಮ್ಮ ಭಕ್ತರದು ಕೂಡ ಇವತ್ತಿನ ದಿನ ಮ್ಯಾರೇಜ್ ಡೇ ಆಗಿದೆ ಎಂಬುದಾಗಿ ನಾವು ಕೇಳಿದ್ದೇವೆ, ಅದಕ್ಕಾಗಿ ನಾವು ಸಂತೋಷ ಪಟ್ಟಿದ್ದೇವೆ. ಹಾಗಾಗಿ ಪ್ರಿಯ ದೇವರ ಮಕ್ಕಳೇ, ಬೈಬಲ್ ಯಾರ್ಯಾರು ತಂದಿರಿ? ಬೈಬಲ್ ಎತ್ತಿರಮ್ಮ, ಬೈಬಲ್ ಎತ್ತಿರಿ, ಬೈಬಲ್ ಎತ್ತಿರಿ, ಮ್ಯಾಕ್ ಎತ್ತಿರಿ, ಕೈ ಒದ್ದಕೋಲ್ಲ. ಗೋಡ್. ದೇವರು ನಿಮ್ಮನ್ನು ಆಶೀರ್ವಾದ ಮಾಡಿ ಇನ್ನೂ ತರದೇ ಇರತಕ್ಕಂಥ ಮಕ್ಕಳಿಗೆ ಕೂಡ ದೇವರು ಮುಂದಿನ ದಿನದಲ್ಲಿ ತರಲಿಕ್ಕೆ ಅವಕಾಶ ಕೊಡಲೆಂಬುದಾಗಿ ನಾವು ಪ್ರಾರ್ಥಿಸ್ತೇವೆ. ಯಾಕಂದರೆ ಭಕ್ತರೆಲ್ಲರೂ ತನ್ನ ಆಲಯಕ್ಕೆ ಬರುವಾಗ ತನ್ನ ಸತ್ಯವೇದದ ಒಂದಿಗೆ ಬಂದಿದ್ದಾದರೆ ನೀವು ದೇವರ ಮಕ್ಕಳು ಅನಿಸಿಕೊಳ್ತೀರಿ. ಏನು ಅನಿಸ್ಕೊಳ್ತೀರಿ? ಯಾರಂತಾರ ನಿಮಗೆ ಬೈಬಲ್ ತಗೊಂಡು ಹೊಂಟ್ರೆ? ಯಾರಂತಾರ? ಯಾರ ನೋಡಿದಾದರೆ ನೀವು ಆಲಯಕ್ಕೆ ಬರುವಾಗ ಸತ್ಯವೇದ ನಿಮ್ಮ ಕೈಯಲ್ಲಿ ಇದ್ದಿದ್ದಾದರೆ ನಿಮಗೆ ಯಾರಂತ ಪರಿಗಣಿಸಲ್ಪಡ್ತಾರ? ದೇವರ ಮಕ್ಕಳು ಅಂಥೇಳಿ. ನಿಮ್ಮ ಕೈಯಲ್ಲಿ ಸತ್ಯವೇದ ಇಲ್ಲದೆ ಹೋದರೆ ನೀವು ದೇವರ ಮಕ್ಕಳಂತೆ ಪರಿಗಣಿಸಲ್ಪಡುವುದಿಲ್ಲ. ದಿನಾಲೂ ಎಲ್ಲಿ ಹೋಟೆಲಲ್ಲಿ, ಎಲ್ಲೇ ಒಂದು ರೋಡಿನಲ್ಲಿ ಕೂತ್ಕೊಳ್ಳಕ್ಕೆ ನಡೆದರೆ ಎಂಬುದಾಗಿ ನಿಮ್ಮನ್ನು ಪರಿಗಣಿಸಲ್ಪಡ್ತದೆ. ಈ ಪರಿಶುದ್ಧವಾದ ದಿನದಲ್ಲಿ ಆಶೀರ್ವಾದ ದಿನ ಆಗಿದೆ. ಇದು ಈ ದಿನ ಕೃಪೆ ಕೊಟ್ಟು ನಡೆಸ್ತಕ್ಕಂಥ ದಿನವಾಗಿದೆ. ಹಾಗಾಗಿ ಪ್ರಿಯ ದೇವರ ಮಕ್ಕಳೇ, ನೀವು ನಿಮ್ಮ ಆಲಯಕ್ಕೆ ಬರುವಾಗ ತಪ್ಪಲ್ದೇ ನಿಮ್ಮ ಸತ್ಯವೇದ ಬೈಬಲ್ ಒಂದಿಗೆ ಬರಬೇಕೆಂಬುದಾಗಿ ನಾನು ಕೇಳಿಕೊಳ್ಳುತ್ತೇನೆ. ಹಾಗಾಗಿ ಇಲ್ಲಿ ನಾವು ನೋಡ್ತಿರುವಾಗ ಎಫೆಸದವರಿಗೆ ಬರೆದ ಪತ್ರಿಕೆ, ಎಫೆಸ ಈ ದಿನದಲ್ಲಿ ಗಂಡ ಹೆಂಡತಿಯರು ಎಂಬುದಾಗಿ ನಾವು ವಾಕ್ಯ ನೋಡೋಣ. ಇಲ್ಲಿ ನಾವು ನೋಡ್ತಿರುವಾಗ ಎಫೆಸ 5ನೇ ಅಧ್ಯಾಯ 22ನೇ ವಚನ.
ಸ್ತ್ರೀಯರೇ ನೀವು ನೀವು ಕರ್ತನಿಗೆ ಹೇಗೋ ಕರ್ತನಿಗೆ ಹೇಗೋ ಹಾಗೆಯೇ ಹಾಗೆ ನಿಮ್ಮ ನಿಮ್ಮ ಗಂಡಂದಿರಿಗೆ ನಿಮ್ಮ ಗಂಡದರಿಗೆ ಅಧೀನರಾಗಿರಿ. ಅಧೀನವಾಗಿರಿ ಎಂಬುದಾಗಿ ಹೇಳ್ತು. ಯಾರಿಗೆ ಅಧೀನವಾಗಿರ್ಬೇಕ್ರಿ? ಯಾರಿಗೆ ಹೇಳ್ತಾರ? ಸ್ತ್ರೀಯರೇ ನೀವು ಕರ್ತನಿಗೆ ಹೇಗೋ ಹಾಗೆ ನಿಮ್ಮ ಗಂಡದರಿಗೆ ಅಧೀನವಾಗಿರಿ. ನಿಮ್ಮ ಗಂಡನ ಮಾತುಗಳನ್ನು ನೀವು ಕಾಯ್ಕೊಂಡು ಗಂಡನ ಮಾತಿಗೆ ನೀವು ಬೆಲೆ ಕೊಡುವರಾಗಿರಿ. ಅದಕ್ಕೆ ನಿಮ್ಮನ್ನು ದೇವರು ಗಂಡ ಹೆಂಡತಿಯಾಗಿ ಪರಿಗಣಿಸಲ್ಪಟ್ಟಿದ. ಆದರೆ ಪ್ರಿಯ ದೇವರ ಮಕ್ಕಳೇ, ನಾವೆಲ್ಲರೂ ಇಷ್ಟು ಐಶ್ವರ್ಯ ಈ ದಿನಗಳನ್ನು ಮತ್ತು ಮದುವೆ ಮಾಡಿಕೊಡುವಂಥ ವಾರ್ಷಿಕೋತ್ಸವ ಡೇಟನ್ನು ನೋಡ್ಬೇಕಾದರೆ ಯಾರ ಕೃಪೆ ಬೇಕಾಗ್ತದ್ರಿ? ಯಾರ ಕೃಪೆ ಬೇಕು? ದೇವರ ಕೃಪೆ ಬೇಕು. ನಿನಗೆ ದೇವರ ಕೃಪೆ ಇಲ್ಲದೆ ಹೋದರೆ ಒಂದೊಂದು ಕ್ಷಣಕ್ಕೂ ಒಂದೊಂದು ಗಂಟೆಗೂ ಒಂದೊಂದು ನಿಮಿಷಕ್ಕೂ ನಿನಗೆ ಸೈತನು ಯಾವ ರೀತಿಯಲ್ಲಿ ಬಲೆ ಹಾಕಬೇಕು ಎಂಬುದಾಗಿ ಆತನು ಯೋಚನೆ ಮಾಡ್ತಾ ಇದ್ದಾನೆ. ಆದರೆ ನೀನು ಸೈತನ ಬಲಿಯಲ್ಲಿ ಬೀಳಬೇಡದಾದರೆ ಏನಾಗಬೇಕು? ಸಿರಿಯರೇ ನೀವು ಕರ್ತನಿಗೆ ಹೇಗೋ ಹಾಗೆ ನಿಮ್ಮ ಗಂಡದರಿಗೆ ಅಧೀನವಾಗಿರಿ. ಕ್ರಿಸ್ತನು ಸಭೆಗೆ ತಲೆವಾಗಿರುವ ಪ್ರಕಾರವೇ ಗಂಡನು ಹೆಂಡತಿಗೆ ಏನಾಗಿದ್ದರಿ? ತಲೆಯಾಗಿ ಇದ್ದ. ನೀವು ಪ್ರೀತಿಲಿಂದ ಬಾಳಿರಿ, ಪ್ರೀತಿ ಮಾಡ್ರಿ. ಗಂಡ ಹೆಂಡತಿ ಪ್ರೀತಿಲಿಂದ ಜೀವಿಸ್ರಿ. ಗಂಡನು ಹೇಳ್ತಕ್ಕಂಥ ಮಾತಿಗೆ ನೀವು ಬೆಲೆ ಕೊಡ್ರಿ. ನೀವು ವಿರೋಧ ಮಾತುಗಳನ್ನು ಗಂಡನಿಗೆ ಆಡಿದರೆ ಏನಾಗ್ತದ್ರಿ? ಕೋಪ ಉಂಟಾಗ್ತದೆ. ಯಾಕಂದ್ರೆ ಗಂಡನು ಸಭೆಗೆ ತಲೆಯಾಗಿ ಇರುವ ಪ್ರಕಾರವಾಗಿ ನಿನ್ನ ಗಂಡನಾಗಿರ್ತಾನೆ. ಸಭೆಯು ಯಾವ ರೀತಿಯಾಗಿ ಗಂಡನಾಗಿದ್ದು ಆ ರೀತಿಯಾಗಿ ನಿಮ್ಮನ್ನು ಗಂಡ ಹೆಂಡತಿಯಾಗಿ ಆತನು ಬಿಟ್ಟಿದ್ದಾನೆ. ಆದರೆ ಪ್ರಿಯ ದೇವರ ಮಕ್ಕಳಲ್ಲಿ ನಾವು ನೋಡ್ತಿರುವಾಗ ಓದಮ್ಮ, ಕ್ರಿಸ್ತನು ಸಭೆಗೆ ತಲೆಯಾಗಿರುವ ಪ್ರಕಾರವೇ ಗಂಡನು ಹೆಂಡತಿಗೆ ತಲೆಯಾಗಿದ್ದಾನೆ. ಕ್ರಿಸ್ತನು ಸಭೆಯೆಂಬ ದೇಹಕ್ಕೆ ರಕ್ಷಕನಾಗಿದ್ದಾನೆ. ಅದರಲ್ಲಿ ಸಭೆಯು ಕ್ರಿಸ್ತನಿಗೆ ಹೇಗೆ ಅಧೀನವಾಗಿದೆಯೋ ಹಾಗೆಯೇ ಸ್ತ್ರೀಯರು ತಮ್ಮ ತಮ್ಮ ಗಂಡಂದಿರಿಗೆ ಎಲ್ಲಾ ವಿಷಯಗಳಲ್ಲಿ ಅಧೀನರಾಗಿರ್ಬೇಕು ಎಂಬುದಾಗಿ ವಾಕ್ಯ ಹೇಳ್ತದೆ. ಆದರೆ ಪ್ರಿಯ ದೇವರ ಮಕ್ಕಳೇ, ನೀವು ಗಂಡನ ಮಾತು ಕೇಳಲು ಹೋದರೆ, ಗಂಡನ ಮಾತಿಗೆ ಕಿವಿಗೆ ಬೆಲೆ ಕೊಡಲೇ ಹೋದರೆ ಗಂಡ ನಿಮಗೆ ಬೆಲೆ ಕೊಡ್ತಾನ್ರಿ? ಕೊಡುವುದಿಲ್ಲ. ಆತನು ಸಭೆಯು ಯಾವ ರೀತಿಯಲ್ಲಿ ಇರ್ತದೋ ಆ ರೀತಿ ತಲೆವಾಗಿದ್ದಾನೆ ಎಂಬುದಾಗಿ ವಾಕ್ಯ ಹೇಳ್ತದೆ. ನೀನು ಬದುಕಿ ಬಾಳಬೇಕಾದರೆ ಗಂಡನ ಆಶೀರ್ವಾದ ಬೇಕು. ಅದರಲ್ಲಿ ಬಿ ತೊಡೆ ಮನುಷ್ಯರಿದ್ದಾರೆ, ಹೆಂಡತಿ ಹೇಳಿದ ಕೇಳುವಂತ ಮನುಷ್ಯ ಇದ್ದಾರೆ. ಯಾಕೆ ಹೇಳಬೇಕು? ಎಂಥ ಮನುಷ್ಯರಿಗೆ ಹೇಳಬೇಕು? ಕುಡುಕುತ್ತಾನ ಇರುವಂತನು, ಮತ್ತು ಇಸ್ಪಟ ಆಡುವಂತನು, ಬೇಚರ್ಯ ಮಾಡ್ತಕ್ಕಂಥನು, ಅಂಥವನಿಗೆ ಹೇಳಬೇಕೇ ಆಗ್ತದೆ. ಯಾಕಂದರೆ ಅಂಥ ಕುಟುಂಬದಲ್ಲಿ ಆ ಸ್ತ್ರೀಯನ್ನೇ ಯಜಮಾನನಾಗಿ ಬಾಳ್ತಾಳ. ಅಂತ ಮನುಷ್ಯನಿಗೆ ಎಷ್ಟು ಪೆಟ್ಟು ಹಾಕಿದ್ರಿ ಅವನಿಗೆ ಬುದ್ಧಿ ಬರಲ್ಲ ಎಂಬುದಾಗಿ ವಾಕ್ಯ ಹೇಳ್ತದೆ. ಹಾಗಾಗಿ ಪ್ರಿಯ ದೇವರ ಮಕ್ಕಳಲ್ಲಿ ನಾವು ನೋಡುತ್ತಿರುವಾಗ ಹಿರಿಯರು ಗಂಡನಿಗೆ ಎಷ್ಟು ಬೆಲೆ ಕೊಟ್ಟರು ಅಷ್ಟು ಆಶೀರ್ವಾದ ಸಿಗ್ತದೆ ಎಂಬುದಾಗಿ. ಹಾಗಾಗಿ ಪ್ರಿಯ ದೇವರ ಮಕ್ಕಳಲ್ಲಿ ನಾವು ನೋಡುತ್ತಿರುವಾಗ, ಯಾಕಂದರೆ ಜಾಸ್ತಿಯಾಗಿ ಗಂಡು ಮಕ್ಕಳಿಗೆ ದೇವರು ಯಾಕೆ ಹೆಚ್ಚಿಗಾಗಿ ಆತನಿಗೆ ಗಂಡು ಮಗನಿಗೆ ಆಶೀರ್ವಾದ ಕೊಟ್ಟಿದ. ಗಂಡು ಮಗನಿಗೆ ಹೆಚ್ಚಿಗಾಗಿ ಆತನು ಬೆಲೆ ಕೊಟ್ಟಿದ.
ಎದರ ಕಡೆದಾಗಿ ಹೆಚ್ಚಿಗಾಗಿ ಬೆಲೆ ಕೊಟ್ಟಿದ, ಹೆಣ್ಮಕ್ಳಿಗೆ ಹೆಚ್ಚಿಗಾಗಿ ಕೊಟ್ಟಿಲ್ಲ. ಈಗಲೂ ಜಗಳ ಆಡಿ ನಂದೇ ಕರೆ ಅಂತಾರ ಹೆಣ್ಮಕ್ಳು. ಹಾಗೆ ಇಲ್ಲಿ ವಾಕ್ಯ ಹಂಗೆ ಹೇಳಲ್ಲ. ಅಲ್ಲಿ ಪೌಲನು ತಿಮ್ಮೊತ್ತಿಗೆ ಹೇಳ್ತಾನೆ, ತಿಮ್ಮೊತ್ತಿ ಹೇಳಿದಾನೆ ನಾನು ಸ್ತ್ರೀಯರಿಗಾಗಿ ಹೆಚ್ಚಿಗಾಗಿ ನಾನು ಅನುಮತಿ ಕೊಡಲ್ಲ ಎಂಬುದಾಗಿ ಆತನು ಹೇಳಿದ. ಸ್ತ್ರೀಯರಿಗೆ ನಾನು ಹೆಚ್ಚಿಗಾಗಿ ಅನುಮತಿ ಕೊಡಲ್ಲ. ಯಾಕೆ ಆತನು ಅನುಮತಿ ಕೊಡಲ್ಲ ಎಂಬುದಾಗಿ ಹೇಳಿದ ತಿಮ್ಮೊತ್ತಿ. ಅನುಮತಿ ಸ್ತ್ರೀಯರಿಗೆ ಯಾಕೆ ಕೊಡಲ್ಲ ಎಂಬುದಾಗಿ ಹೇಳಿದ. ಯಾಕೆ ಕೊಡಲ್ಲ ಅಂದಿದ್ದೀರಿ? ಸ್ತ್ರೀಯರಿಗೆ ನಾನು ಅನುಮತಿ ಕೊಡಲ್ಲ ಎಂಬುದಾಗಿ ತಿಮ್ಮೊತ್ತಿ ಹೇಳಿದ. ಗಂಡು ಮಕ್ಕಳಿಗೆ ನಾನು ಅನುಮತಿ ಕೊಡ್ತೇನೆ ಎಂಬುದಾಗಿ ಹೇಳಿದ. ಯಾಕೆ ಹೇಳಿದರಿ? ಗೊತ್ತದಲ್ಲೋ ಯಾಕೆ ಹೇಳಿದಮ್ಮ? ತಿಮ್ಮೊತ್ತಿ ಯಾಕೆ ಹೇಳಿದ? ಯಾಕಂದರೆ ನಾನು ಸ್ತ್ರೀಯರಿಗೆ ಅನುಮತಿ ಕೊಡಲ್ಲ ಎಂಬುದಾಗಿ ಯಾಕೆ ಹೇಳಿದ? ಹೆಚ್ಚಿಗಾಗಿ ಅವರಿಗೆ ನಾನು ಪರಿಗಣಿಸಲ್ಲ ಎಂಬುದಾಗಿ ಯಾಕೆ ಹೇಳಿದ? ಯಾಕಂದರೆ ಪ್ರಿಯ ದೇವರ ಮಕ್ಕಳೇ, ಆ ಸ್ತ್ರೀಯಕ್ಕಿನ ಮೊದಲು, ಆ ಸೀತ್ರಿಯಕ್ಕಿನ ಮೊದಲು ಈ ಭೂಮಿ ಮೇಲೆ ಯಾರು ಉತ್ಪತ್ತಿ ಆದರು? ಯಾರು ಉತ್ಪತ್ತಿ ಆಗಿರು? ಮನುಷ್ಯನಿಗೆ, ಆದಮನಿಗೆ ಉತ್ಪತ್ತಿ ಮಾಡಿದ ದೇವರು. ಆ ಸ್ತ್ರೀಯಕ್ಕಿನ ಮೊದಲು ಆದಮನಿಗೆ ಉತ್ಪತ್ತಿ ಮಾಡಿದ. ಆದಮನಿಗೆ ಉತ್ಪತ್ತಿ ಮಾಡಿದ ಮೇಲೆ ಸೀತ್ರಿಯ ಯಾರ್ಲಿಂದ ಹುಟ್ಟಿದಳು? ಉತ್ಪತ್ತಿ ಆದಳು. ಸೀತ್ರಿಯ ಯಾರ್ಲಿಂದ ಉತ್ಪತ್ತಿ ಆದಳ್ರಿ? ಆದಮನಿಂದ ಉತ್ಪತ್ತಿ ಆದಳು. ಆದಮನಿಂದ ಉತ್ಪತ್ತಿ ಆದ ಕಾರಣವಾಗಿ ಅಲ್ಲಿ ತಿಮ್ಮೊತ್ತಿ ಹೇಳ್ತಾ ಇದ್ದೇನೆ, ಆದಮನಿಂದ ಉತ್ಪತ್ತಿ ಆಗಿದ ಕಾರಣ ಆಗಿ ಈ ಸ್ತ್ರೀಗೆ ನಾನು ಹೆಚ್ಚಿಗಾಗಿ ಅನುಮತಿ ಕೊಡಲ್ಲ ಎಂಬುದಾಗಿ ಹೇಳಿದ. ಸಭೆಗಳಲ್ಲಿ ಸ್ತ್ರೀಯರಿಗೆ ನಾನು ಹೆಚ್ಚಿಗಾಗಿ ಅನುಮತಿ ಕೊಡಲ್ಲ. ಯಾಕಂದ್ರೆ ಆ ಆದಮನು ಮೊದಲನೇದಾಗಿ ಆತನು ಹುಟ್ಟಿದನು ಮತ್ತು ಎರಡನೇದಾಗಿ ಆತನ ಎಲುಬದಿಂದ ಹುಟ್ಟಿದ ಸ್ತ್ರೀ ಆಗಿದ್ದಾಳೆ. ಆ ಸ್ತ್ರೀ ಗಂಡನ ಮಾತು ಕೇಳಬೇಕಾಗ್ತದೆ. ಯಾರ ಮಾತು ಕೇಳ್ಬೇಕ್ರಿ? ಗಂಡನ ಮಾತು ಕೇಳಬೇಕಾಗ್ತದೆ. ಗಂಡನ ಮಾತಿಗೆ ಬೆಲೆ ಕೊಡಬೇಕಾಗ್ತದೆ. ನೀ ಕೊಂಡು ಬಂದ್ರೆ ಬೆಲೆ ಕೊಡಬೇಡ. ಕೊಂಡು ಸರಿ ಇಸ್ಪಟ್ ಆಟ ಎಬಿಚಿರತನ ಆದಿರ್ತಾನ ಇವೆಲ್ಲ ಮಾಡಿ ಬಂದ್ರೆ ನೀ ಬೆಲೆ ಕೊಡಬೇಡ. ಆತನ ಒಳ್ಳೆ ಮಗನಾಗಿ ದೇವರಲ್ಲಿ ಬೆಳೀತಾ ಇದ್ದರೆ ಆತನಿಗೆ ಬೆಲೆ ಕೊಡು. ದೇವರ ಹತ್ರ ಆತನು ಬೆಳೀತಾ ಇದ್ದರೆ ಆತನಿಗೆ ಬೆಲೆ ಕೊಡು. ಆದರೆ ಪ್ರಿಯ ದೇವರ ಮಕ್ಕಳೇ, ಅಲ್ಲಿ ತಿಮ್ಮೊತ್ತಿ ಹೇಳ್ತಾ ಇದ್ದೇನೆ, ನಾನು ಸ್ತ್ರೀಯರಿಗೆ ನಾನು ಹೆಚ್ಚಿಗಾಗಿ ಸಭೆಯಲ್ಲಿ ಅವಕಾಶ ಕೊಡೋದಿಲ್ಲ. ಯಾಕಂದರೆ ಪ್ರಿಯ ದೇವರ ಮಕ್ಕಳೇ, ಆ ಸ್ತ್ರೀಯರು ನಡವಳಿಕೆಗಳನ್ನು, ಗುಣಗಳನ್ನು ಯಾವ ರೀತಿ ಇರ್ತವೆ ಎಂಬುದಾಗಿ ತಿಮ್ಮೊತ್ತನಿಗೆ ಗೊತ್ತಿತ್ತು. ಮತ್ತು ಅದೇ ರೀತಿಯಾಗಿ ನಾವು ನೋಡ್ತಿರುವಾಗ ಯೌವನಸ್ಥ ಹುಡುಗಿಯರಿಗೆ ಕೂಡ ಆತನು ಹೇಳಿದ್ದಾನೆ. ಯೌವನಸ್ಥ ಹುಡುಗಿಯರಿಗೆ ಕೂಡ ಆತನು ಹೇಳಿದ್ದಾನೆ, ಸಭೆಯಲ್ಲಿ ಅವರಿಗೆ ಸೇರಿಸಿಕೊಳ್ಳಬೇಡದು, ಸಭೆ ಹಿರಿಯರಾಗಿ ಅವರಿಗೆ ಮಾಡಬೇಡದು ಎಂಬುದಾಗಿ ಹೇಳಿದ. ಆದರೆ ಪ್ರಿಯ ದೇವರ ಮಕ್ಕಳೇ, ಜೀವಿಸಬೇಕಾದರೆ ಗಂಡನವೇ ಆಶೀರ್ವಾದ ಬೇಕು ಮತ್ತು ದೇವರು ಆಶೀರ್ವಾದ ಕೂಡ ಬೇಕು. ಇಲ್ಲಿ ನಾವು ನೋಡ್ತಿರುವಾಗ ಮೊದಲನೇ ತಿಮ್ಮೊಥಿ 2ನೇ ಅಧ್ಯಾಯ 11ನೇ ವಚನ ಓದಮ್ಮ. ಸ್ತ್ರೀಯರು ಮೌನವಾಗಿದ್ದು ಪೂರ್ಣ ವಿಧೇಯರಾಗಿ ಉಪದೇಶವನ್ನು ಕೇಳಬೇಕು. ಏನ್ ಕೇಳ್ಬೇಕ್ರಿ? ಇಲ್ಲಿ ವಾಕ್ಯ ಹೇಳ್ದ, ನಾನು ಹೇಳ್ದ. ಸ್ತ್ರೀಯರು ಮೌನವಾಗಿ ಪೂರ್ಣ ವಿಧೇಯರಾಗಿ ಉಪದೇಶವನ್ನು ಕೇಳಬೇಕು. ಗಂಡನ ಉಪದೇಶವನ್ನು ನೀನು ಕೇಳು, ಸಭೆಯ ಉಪದೇಶವನ್ನು ನೀನು ಕೇಳು. ಹಾಗಾಗಿ ಪ್ರಿಯ ದೇವರ ಮಕ್ಕಳೇ, ಅದೇ ಹೇಳ್ತಿದ್ದೇನೆ, ನೀನು ಗಂಡನಿಗೆ ನೀ ಅಧೀನವಾಗಿರು ಎಂಬುದಾಗಿ ವಾಕ್ಯ ಹೇಳ್ತದೆ. ಹಾಗಾಗಿ ಪ್ರಿಯ ದೇವರ ಮಕ್ಕಳೇ, ಓದಮ್ಮ.
ಉಪದೇಶ ಮಾಡುವುದಕ್ಕಾಗಲಿ ಉಪದೇಶ ಮಾಡುವುದಕ್ಕಾಗಲಿ ಪುರುಷರ ಮೇಲೆ ಅಧಿಕಾರ ನಡೆಸುವುದಕ್ಕಾಗಲಿ ಪುರುಷರ ಮೇಲೆ ಅಧಿಕಾರ ನಡೆಸುವುದಕ್ಕಾಗಲಿ ಸ್ತ್ರೀಯರಿಗೆ ನಾನು ಅಪ್ಪಣೆ ಕೊಡುವುದಿಲ್ಲ. ಏನ್ ಹೇಳ್ತೀರಿ? ಪುರುಷರ ಮ್ಯಾಗ ಅಧಿಕಾರ ನಡೆಸಂತ ಹೇಳ್ತಾನೆ ತಿಮ್ಮತಿ. ಆ ಗಂಡದರಿಗೆ ಮನೆಗೆ ಹಾಕಿ ಹೊಡೆಯಲತ್ತನೇನು? ಇಲ್ಲ. ಯಾಕಂದರೆ ಇಲ್ಲಿ ಹೇಳುತ್ತಿದ್ದೇನೆ ತಿಮ್ಮತಿ. ಇನ್ನೊಂದು 12ನೇ ವಚನ ಓದಮ್ಮ ಇನ್ನೊಂದ್ಸಲ. ಉಪದೇಶ ಮಾಡುವುದಕ್ಕಾಗಲಿ ಪುರುಷರ ಮೇಲೆ ಅಧಿಕಾರ ಮಾಡುವುದಕ್ಕಾಗಲಿ ಸ್ತ್ರೀಯರಿಗೆ ನಾನು ಅಪ್ಪಣೆ ಕೊಡುವುದಿಲ್ಲ. ಅವರು ಮೌನವಾಗಿ ಇರಬೇಕು. ಮೊದಲು ನಿರ್ಮಿತನಾದವನು ಆದಾಮನಲ್ಲವೇ? ಯಾರಾದ್ರಿ? ಮೊದಲು ನಿರ್ಮಿತನ ಹುಟ್ಟಿದವನು ಯಾರು? ಆದಮನು. ಆದಮನ ಮೇಲೆ ನೀವು ಅಧಿಕಾರ ನಡೆಸ್ತೀರಿ. ನೀನು ಕೆಟ್ಟವನಾಗಿದ್ದರೆ ಅಧಿಕಾರ ನಡೆಸು, ನೀನೇ ಆದಮಾಗು. ಆದರೆ ಒಳ್ಳೆ ಭಕ್ತನಾಗಿದ್ದರೆ ನೀನು ಅವನ ಮೇಲೆ, ಗಂಡನ ಮೇಲೆ ನೀನು ಅಧಿಕಾರ ನಡೆಸಬೇಡ. ಒಳ್ಳೆ ಮಗನಾಗಿ ಜೀವಿಸು. ಓದಮ್ಮ. ಆಮೇಲೆ ಅವಳು ಇದಲ್ಲದೆ ಆದಾಮನು ವಂಚನೆಗೆ ಒಳ ಬೀಳಲಿಲ್ಲ. ಸ್ತ್ರೀಯ ವಂಚನೆಗೆ ಒಳಬಿದ್ದು ಅಪರಾಧಿಯಾದಳು. ಏನಾದಳ್ರಿ? ಸ್ತ್ರೀ ಏನಾದಳು? ಯಾಕೆ ಅಪರಾಧಿ ಆದಳಕ್ಕೆ? ಏನ್ರಿ? ಯಾಕೆ ಅಪರಾಧಿ ಆದಳು? ಯಾಕೆ ಅಪರಾಧಿ ಅಂತ ಹೇಳಿ ಪರಿಗಣಿಸಲ್ಪಟ್ಟಿದ ಅಲ್ಲಿ ದೇವರು. ಏನ್ರಿ? ಅಪರಾಧಿ ಯಾಕೆ ಮಾಡಿದಳಕಿ? ಆ ಸ್ತ್ರೀಯ ಯಾರ ಮಾತು ಕೇಳಿದಳು? ಗೋಡ್ 100 ಸಲ ಕೇಳಿರಿ ವಾಕ್ಯ. ಯಾರ ಮಾತು ಕೇಳಿದಳು? ಸೈತನ ಮಾತು ಕೇಳಿ ವಚನಕ್ಕೆ, ಪಾಪಕ್ಕೆ ಒಳಗಾದಳು. ಆ ಸೈತನ ಮಾತು ಕೇಳಿದಳು. ಆ ಸೈತನ ಮಾತು ಕೇಳಿದಗೋಸ್ಕರವಾಗಿ ಇಲ್ಲಿ ತಿಮ್ಮತಿ ಹೇಳ್ತಾನೆ, ಸಭೆಯಲ್ಲಿ ಸ್ತ್ರೀಯರಿಗೆ ನಾನು ಅನುಮತಿ ಕೊಡೋದಿಲ್ಲ ಎಂಬುದಾಗಿ ಹೇಳ್ತಾ ಇದ್ದ. ಯಾಕಂದ್ರೆ ಆಕೆ ತಪ್ಪು ಮಾಡಿದಳೆ. ಆ ಸೈತನ ಮಾತಿಗೆ ಕಿವಿ ಕೊಟ್ಟಿದ್ದಾಳೆ. ಆ ಸೈತನ ಮಾತಿಗೆ ಪರಿಗಣಿಸಲ್ಪಟ್ಟಿದ್ದಾಳೆ ಎಂಬುದಾಗಿ. ಆದರೆ ಪ್ರಿಯ ದೇವರ ಮಕ್ಕಳೇ, ಆಕೆ ತಪ್ಪು ಆಲೋಚನೆ ಮಾಡಿ ಪಾಪಕ್ಕೆ ಒಳಪಟ್ಟಿದ್ದಳು ಎಂಬುದಾಗಿ ವಾಕ್ಯ ಹೇಳುತ್ತದೆ. ಓದಮ್ಮ 15ನೇದು. ಆದರೂ ಸ್ತ್ರೀಯರು ಮನಸ್ಥಿರರಾಗಿ ನಂಬಿಕೆಯಲ್ಲಿ ಪ್ರೀತಿಯಲ್ಲಿ ಪರಿಶುದ್ಧತೆಯಲ್ಲಿ ನೆಲೆಗೊಂಡಿದ್ದಾರೆ. ಮಕ್ಕಳನ್ನು ಹೇರುವುದರಲ್ಲಿ ರಕ್ಷಣೆ ಹೊಂದುವರು ಎಂಬುದಾಗಿ. ಆ ಸ್ತ್ರೀಯರಿಗೆ ಅಷ್ಟೇ ಕೆಲಸ. ನೀನು ಗಂಡನ ಮೇಲೆ ಅಧಿಕಾರ ನಡೆಸ್ತಾ, ನಾನು ಸೈತನ ಮಾತು ಕೇಳ್ತಾ, ಸೈತನಿಗೆ ನಾನು ಒಳಗಾಗ್ತಾ ಎಂಬುದಾಗಿ ನೀವು ಆಲೋಚನೆ ಬಿಡ್ರಿ. ಕೆಟ್ಟ ಆಲೋಚನೆಗೆ ನೀವು ಒಳಗಾಗಬೇಡ್ರಿ ಎಂಬುದಾಗಿ. ಯಾಕಂದರೆ ಪ್ರಿಯ ದೇವರ ಮಕ್ಕಳೇ, ಆದರೆ ನೀನು ಸೈತನ ಆಲೋಚನೆಗೆ, ಸೈತನ ಮಾತಿಗೆ ನೀನು ಕಿವಿ ಕೊಟ್ಟಿದ್ದಾದರೆ, ನಿಮ್ಮನ್ನು ಗಂಡ ಹೆಂಡತಿಯಾಗಿ ಆತನು ಭೂಮಿ ಮೇಲೆ ಬಿಟ್ಟಿದ್ದಾನೆ. ಆದರೆ ಸೈತನ ಮಾತಿಗೆ ಕಿವಿ ಕೊಟ್ಟು ನೀವು ಸೈತನಿಗೆ ಒಳಗಾಗಿದ್ದಾದರೆ ಈ ಭೂಮಿ ಮೇಲೆ ಹೆಚ್ಚಿಗೆ ಬದುಕಲಿಕ್ಕೆ ನಿಮಗೆ ದೇವರು ಎಂದು ಅವಕಾಶ ಕೊಡಲು ಎಂಬುದಾಗಿ ವಾಕ್ಯ ಆಯಿತು. ನಿನ್ನ ಹೆಜ್ಜೆಗೆ, ನಿನ್ನ ಹೆಜ್ಜೆಯಲ್ಲಿ ಹೆಜ್ಜೆ ಇಟ್ಟುಕೊಂಡು ಬರ್ತಕ್ಕಂಥ ದೇವರಿಗೆ ನೀನು ಅವಮಾನ ಮಾಡುತ್ತಿದೆ. ನೀನು ಆ ರೀತಿಯಾಗಿ ಅವಮಾನ ಮಾಡಬೇಡ. ದೇವರನ್ನು ಪ್ರಾರ್ಥಿಸು. ದೇವರ ಮಾತು ಕೇಳು. ಗಂಡನಿಗೆ ವಿಧೇಯವಾಗಿರು. ಗಂಡನ ಮಾತು ಕೇಳು ಎಂಬುದಾಗಿ ಹೇಳತು. ಹಾಗಾಗಿ ಪ್ರಿಯ ದೇವರ ಮಕ್ಕಳಲ್ಲಿ ನಾವು ನೋಡ್ತಿರುವಾಗ ಎಫೆಸೀಯ 5ನೇ ಅಧ್ಯಾಯ 3ನೇ ವಚನ ಓದಮ್ಮ. ಜಾರತ್ವ ಯಾವ ವಿಧವಾದ ಬಂಡುತನ ದ್ರವ್ಯಾಶ ಇವುಗಳು ಸುದ್ದಿಯಾದರೂ ನಿಮ್ಮಲ್ಲಿ ಇರಬಾರದು. ಇವುಗಳಿಗೆ ದೂರವಾಗಿರದೆ ದೇವ ಜನರಿಗೆ ಯೋಗ್ಯವಾಗಿರಿ ಎಂಬುದಾಗಿ.
ನೀವು ಸೈತನ ಮಾತುಗಳಿಗೆ ಕಿವಿ ಕೊಡದೆ ಅಂತರಿಂತರ ಮಾತನ್ನು ಕೇಳದೆ ದೇವರ ಜನರ ಮಾತಿಗೆ ನೀವು ಯೋಗ್ಯವಾಗಿ ಬಾಳಿರಿ ಎಂಬುದಾಗಿ ವಾಕ್ಯ ಹೇಳ್ತದೆ. ಓದಮ್ಮ. ಹೊಲಸು ಮಾತು, ಹೊಲಸು ಮಾತು, ಹುಚ್ಚು ಮಾತು, ಹುಚ್ಚು ಮಾತು, ಕುಚೋದ್ಯ ಮಾತು, ಕುಚ್ಚದ ಮಾತು ಇವು ಬೇಡ, ಅಯುಕ್ತವಾಗಿವೆ. ಇವುಗಳನ್ನು ಬಿಟ್ಟು ದೇವರಿಗೆ ಉಪಕಾರ ಸ್ತುತಿ ಮಾಡುವುದು ಉತ್ತಮ. ಏನದರಿ? ಬಹಳ ಉತ್ತಮ. ಎಷ್ಟು ಉತ್ತಮ? ಗುಡ್. ಬಹಳ ಉತ್ತಮ. ನೀನು ಇವುಗಳೆಲ್ಲ ಬಿಟ್ಟು ದೇವರಿಗೆ ಉಪಸೋತ್ರವನ್ನು ಮಾಡಿದಾದರೆ ದೇವರಿಗೆ ಬಹಳ ಉಪಕಾರ ಆಗ್ತದೆ. ಗಂಡ ಹೆಂಡತಿಯಾಗಿ ಕೂಡಿ ಬಾಳುವುದು ಇದೇ ಸ್ಥಿತಿ. ಗಂಡ ಹೆಂಡತಿ ಒಂದು ಮನಸ್ಸಾಗಿ ಬಾಳುವುದು ಇದೇ ಸ್ಥಿತಿ. ದೇವರ ಹೇಳ್ತಕ್ಕಂಥ ಮಾತಿನಲ್ಲಿ ನೀವು ನಡೆಯುವರಾಗಿರಿ ಎಂಬುದಾಗಿ ಹೇಳ್ತದೆ. ಓದಮ್ಮ. ಜಾರರು, ದುರಾಚಾರಿಗಳು, ವಿಗ್ರಹಾರಾಧಕರಿರುವ ಲೋಭಿಗಳು ಇವರಲ್ಲಿ ಒಬ್ಬರಿಗಾದರೂ ಕ್ರಿಸ್ತನ ಮತ್ತು ದೇವರ ರಾಜ್ಯದಲ್ಲಿ ಬದ್ಧತೆ ಇಲ್ಲವೆಂದು ನೀವು ಚೆನ್ನಾಗಿ ಬಲ್ಲಿರವರೆಲ್ಲವೇ ಹುರುಳಿಲ್ಲದ ಮಾತುಗಳನ್ನಾಡುವವರಿಗೆ ಕಿವಿ ಕೊಟ್ಟು ಮೋಸ ಹೋಗಬೇಡಿರಿ. ಏನು ಹೋಗ್ಬಿಡ್ರಿ? ನೀವು ಹುರುಳಿಲ್ಲದ ಮಾತುಗಳಿಗೆ ಕಿವಿ ಕೊಟ್ಟಿ ನೀವು ಮೋಸ ಹೋಗಬೇಡ್ರಿ. ಯಾಕಂದ್ರೆ ಅಲ್ಲಿ ನಿನ್ನನ್ನು ಸೈತನು ಕೇಳುತ್ತಿದ್ದಾನೆ. ಅಂತ ಮಾತುಗಳಿಗೆ ನೀನು ಕಿವಿ ಕೊಟ್ಟಿದ್ದಾದರೆ ನೀನು ಭೂಮಿ ಮೇಗೆ ಹೆಚ್ಚಿಗೆ ದಿವಸ ಬದುಕಲಕ್ಕ ಸಾಧ್ಯ ಆಗ್ತದ? ಆಗಲ್ಲ. ನೀನು ದೇವರ ಮಾತಿಗೆ ನೀನು ಕಿವಿ ಕೊಡು. ದೇವರ ಮಗನಾಗಿದೆ, ದೇವರ ಮಗಳಾಗಿದೆ, ದೇವರ ಸೇವೆ ಮಾಡು. ದಿನವೆಲ್ಲ ದಂಧೆ ಮಾಡಿಕೊಂಡು ಕೆಲಸ ಮಾಡಿಕೊಂಡು ದೇವರನ್ನು ಪ್ರಾರ್ಥಿಸು. ವಾಕ್ಯ ಹೇಳ್ತದೆ, ನೀನು ಕೂಡುವಾಗಲು, ನಿಂದಿರುವಾಗಲು, ನೀನು ನಡೆಯುವಾಗಲು ದೇವರ ಪ್ರಾರ್ಥನೆಯಲ್ಲಿ ಕಾಲ ಕಳೆಯಬೇಕೆಂಬುದಾಗಿ, ದೇವರನ್ನು ಧ್ಯಾನಿಸಬೇಕು ಎಂಬುದಾಗಿ. ಆದರೆ ಪ್ರಿಯ ದೇವರ ಮಕ್ಕಳೇ, ನೀವೇನಾಗಿದ್ದೀರಿ? ಕೆಟ್ಟ ಮಾತುಗಳಿಗೆ ಕಿವಿ ಕೊಟ್ಟವರಾಗಿದ್ದೀರಿ ಎಂಬುದಾಗಿ ವಾಕ್ಯ ಹೇಳುತ್ತೆ. ಹಾಗಾಗಿ ಪ್ರಿಯ ದೇವರ ಮಕ್ಕಳಲ್ಲಿ ನಾವು ನೋಡುತ್ತಿರುವಾಗ 8ನೇ ವಚನ ಓದಮ್ಮ. ನೀವು ಹಿಂದಿನ ಕಾಲದಲ್ಲಿ ಕತ್ತಲೆದಾಗಿರಿ. ಆದರೆ ಈಗ ನೀವು ಕ್ರಿಸ್ತನಲ್ಲಿದ್ದು ಏನಾಗಿದ್ದೀರಿ? ಈಗ ಏನಾಗಿದ್ದೀರಿ? ಕ್ರಿಸ್ತನಲ್ಲಿ ನೀವು ಆಶೀರ್ವಾದ ಹೊಂದಿಕೊಂಡು ಬೆಳಕಿನ ಮಕ್ಕಳಾಗಿದ್ದೀರಿ ಎಂಬುದಾಗಿ ವಾಕ್ಯ ಹೇಳುತ್ತದೆ. ಬೆಳಕಿನ ಮಕ್ಕಳಾಗಿದ್ದೀರಿ, ನೀವು ಬೆಳಕಿನಂತೆ ಆಗಿರಿ ಎಂಬುದಾಗಿ ವಾಕ್ಯ ಹೇಳುತ್ತದೆ. ಆದರೆ ಪ್ರಿಯ ದೇವರ ಮಕ್ಕಳೇ, ಇಲ್ಲಿ ವಾಕ್ಯ ಹೇಳುತ್ತದೆ, ಯೌವನಸ್ಥನು ಮತ್ತು ಯೌವನಸ್ಥರು ಇವರಿಗೆ ಸಭೆಯಲ್ಲಿ ಯಾಕೆ ಸ್ಥಾನ ಕೊಡಬಾರ್ದು ಎಂಬುದಾಗಿ ತಿಮ್ಮೋತಿ ಹೇಳಿದ. ಆ ಯೌವನಸ್ಥರು ಗಲ್ಲಿಯಲ್ಲಿ, ಓಣಿಯಲ್ಲಿ ತಾನು ಮಾಡಿದ ತನ್ನ ಮನಸ್ಸಿನಲ್ಲಿ ಇರ್ತಕ್ಕಂಥ ಮಾತುಗಳನ್ನು ಮನೆಯಲ್ಲಿ ತಿರುಗಿ ಕೂತುಕೊಂಡು ಆಕೆ ಯೌವನಸ್ಥಳು ಕೆಟ್ಟ ಮಾತುಗಳನ್ನು ಆಡ್ತಾ ಇರ್ತಾಳೆ. ಅಂತ ಯೌವನಸ್ಥಳಿಗೆ ನೀನು ಸಭೆಯಲ್ಲಿ ನೀನು ಅನುಮತಿ ಕೊಡಬೇಡ ಎಂಬುದಾಗಿ ವಾಕ್ಯ ಹೇಳ್ತು. ಸಭೆಯಲ್ಲಿ ನೀನು ಅನುಮತಿ ಕೊಡಬೇಡ. ಯಾಕಂದರೆ ಆಕಿನಲ್ಲಿ ಏನಾಗ್ತದೆ, ಬರೀ ಆಕಿನ ಮೈಂಡಿನಲ್ಲಿ ನಾನು ಮದುವೆ ಮಾಡ್ಕೋಬೇಕು ಎಂಬುದಾಗಿ ವಾಕ್ಯ ಹೇಳ್ತದೆ. ತಿಮ್ಮತಿ ಹೇಳ್ತಿದ್ದೇನೆ, ಇಲ್ಲಿ ಆಕೆ ಮೈಂಡಿನಲ್ಲಿ ಮದುವೆ ಮಾಡಿಕೊಳ್ಳಬೇಕು ಎಂಬುದಾಗಿ, ಸಭೆ ನಾವು ಸುಧಾರಿಸಬೇಕು ಎಂಬುದಾಗಿರಲ್ಲ. ಹಾಗೆ ಮನೆ ತಿರುಗಿ ಇಂಥ ಶಬ್ದಗಳನ್ನು, ಇಂಥ ಭಾಷೆಗಳನ್ನು ತಾರ್ಮಾರು ಮಾಡಿ ಮಾತನಾಡ್ತಾರೆ ಎಂಬುದಾಗಿ ಯೌವನಸ್ಥರಿಗೆ ಹೇಳ್ತಾರೆ. ಹಾಗಾಗಿ ಪ್ರಿಯ ದೇವರ ಮಕ್ಕಳೇ,
ಇಲ್ಲಿ ನಾವು ನೋಡ್ತಿರುವಾಗ ಮೊದಲನೇದಾಗಿ ಆದಮನು ಉಂಟಾದನು. ಎರಡನೇದಾಗಿ ಯಾರು ಉಂಟಾದ್ರಿ? ಹವಳ ಉಂಟಾದಳು. ಎರಡನೇದಾಗಿ ಹವಳ ಉಂಟಾದಳು. ಯಾಕಂದರೆ ಇಲ್ಲಿ ನಾವು ನೋಡ್ತಿರುವಾಗ ಆದಿಕಾಂಡ 2ನೇ ಅಧ್ಯಾಯ 23ನೇ ವಚನ. ಅವನು ಆಕೆಯನ್ನು ನೋಡಿ ಈಗ ಸರಿ ಈಕೆಯು ನನ್ನ ಎಲುಬುಗಳಿಂದ ಬಂದ ಎಲುಬು ನನ್ನ ಮಾಂಸದಿಂದ ಬಂದ ಮಾಂಸವೂ ಆಗಿದ್ದಾಳೆ. ಏನಾಗಿದ್ದಳು? ಸ್ತ್ರೀ ಏನಾಗಿದ್ದಳು? ಯಾರ್ಲಿಂದ ಬಂದಿದ್ದಳು? ಆದಮನಿಂದ ಬಂದಿದ್ದಳು. ಯಾರ್ಲಿಂದ ಬಂದಿದ್ದಳು? ಸ್ತ್ರೀ ಆದಮನಿಂದ ಬಂದಳು ಎಂಬುದಾಗಿ ವಾಕ್ಯ ಹೇಳ್ತದೆ. ಆದರೆ ಪ್ರಿಯ ದೇವರ ಮಕ್ಕಳಲ್ಲಿ ನಾವು ನೋಡ್ತಿರುವಾಗ, ಈಗ ಇಲ್ಲಿ ನಾವು ನೋಡ್ತಿರುವಾಗ ಅವನು ಅಕ್ಕಿಯನ್ನು ನೋಡಿ ಏನಂದನ್ರಿ? ಈಗ ಸಂತೋಷ ಪಟ್ಟಿದ ಆತನು. ಮದಿ ಮಾಡತ್ರ ಸಂತೋಷ ಪಡ್ತಿರಲ್ಲೋ ಸರ್? ಸಂತೋಷ ಪಟ್ರಿಲ್ಲ? ಮದುಮಕ್ಕಳು ನೀವೇ ಇದ್ದೀರಿ, ಸಂತೋಷ ಪಟ್ರೆ ಇಲ್ಲ? ವಾಕ್ಯ ಹೇಳುತ್ತದೆ ಈಗ ಸರಿ. ಏನ್ ಹೇಳ್ತದ ವಾಕ್ಯ? ಆದಮ ಏನ್ ಹೇಳ್ತಾನಲ್ಲಿ? ಈಗ ಸರಿ. ಯಾಕಂದ್ರೆ ಆತನಿಗೆ ಬಹಳ ಸಂತೋಷವಾಗಿದೆ. ಆತನ ಜೋಡಿಗಾರನಾಗಿ ಆತನ ಜೊತೆ ಇರ್ತಕ್ಕಂಥ ಹೆಂಡತಿಯನ್ನು ದೇವರು ಕೊಟ್ಟಿದ್ದಕ್ಕಾಗಿ ಆತನು ಬಹಳವಾಗಿ ಸಂತೋಷ ಪಟ್ಟಿದ್ದಾನೆ. ಆದರೆ ಪ್ರಿಯ ದೇವರ ಮಕ್ಕಳೇ, ಈಗ ಸರಿ, ಇಕ್ಕಿಯ ಎಲುಬುಗಳಿಂದ ಬಂದ ಎಲುಬು ನನ್ನ ಮಾಂಸದಿಂದ ಬಂದ ಮಾಂಸವೂ ಆಗಿದ್ದಳೆ ಎಂಬುದಾಗಿ ವಾಕ್ಯ ಹೇಳ್ತು. ಆದರೆ ಪ್ರಿಯ ದೇವರ ಮಕ್ಕಳಲ್ಲಿ ನಾವು ನೋಡ್ತಿರುವಾಗ ಓದಮ್ಮ ಮುಂದು. ಈಕೆಯು ನರನಿಂದ ಉತ್ಪತ್ತಿ ಆದ ಕಾರಣ ನಾರಿ ಎನಿಸಿಕೊಳ್ಳುವಳು. ಯಾಕೆ ಅನಿಸಿಕೊಂಡಳ್ರಿ? ಆದರೆ ಪ್ರಿಯ ದೇವರ ಮಕ್ಕಳೇ, ಓದಮ್ಮ ಮುಂದು. ಈ ಕಾರಣದಿಂದ ಪುರುಷನು ತಂದೆ ತಾಯಿಗಳನ್ನು ಬಿಟ್ಟು ತನ್ನ ಹೆಂಡತಿಯನ್ನು ಸೇರಿಸಿಕೊಳ್ಳುವನು ಎಂಬುದಾಗಿ. ಏನ್ ಮಾಡ್ತಾನ್ರಿ ಮದುಮಗ? ಸರ್ ಏನ್ ಮಾಡ್ತೀರಿ? ಮದಿ ಮಾಡ್ತಿಕ್ಕೆ ಏನ್ ಮಾಡ್ರಿ? ತಂದೆ ತಾಯಿಗಳನ್ನು ಬಿಟ್ಟು ಯಾರಿಗೆ ಸೇರಿಸಿಕೊಂಡ್ರಿ? ಅಮ್ಮರಿಗೆ ಸೇರಿಸಿಕೊಂಡ್ರಿ. ತಂದೆ ತಾಯಿ ಬಿಟ್ರಿ, ಅಮ್ಮರಿಗೆ ಸೇರಿಸಿಕೊಂಡ್ರಿ. ಇಲ್ಲಿ ವಾಕ್ಯ ಹೇಳ್ತದೆ, ಆ ತಂದೆ ತಾಯಿಗಳನ್ನು ಬಿಟ್ಟು ತನ್ನ ಹೆಂಡತಿಯನ್ನು ಸೇರಿಸಿಕೊಳ್ಳುವನು, ಅವರಿಬ್ಬರು ಒಂದೇ ಶರೀರವಾಗಿರುವರು ಎಂಬುದಾಗಿ ವಾಕ್ಯ ಹೇಳ್ತದೆ. ಒಂದೇ ಶರೀರವಾಗಿರುವ ಕಾರಣವಾಗಿ ಅವರು ಪ್ರೀತಿಯಲ್ಲಿ ಬಾಳಬೇಕು. ಆ ಪ್ರೀತಿಗೆ ಏನಾದರೂ ನೀನು ವಿರೋಧವಾಗಿ ಮಾತನಾಡಿದಾದರೆ ನಿನಗೆ ನರಕ ಖಂಡಿತವಾಗಿದೆ ಎಂಬುದಾಗಿ ವಾಕ್ಯ ಹೇಳ್ತು. ನಿನಗೆ ನರಕ ಖಂಡಿತವಾಗಿದೆ. ಆದರೆ ಪ್ರಿಯ ದೇವರ ಮಕ್ಕಳೇ, ಸೈತನ್ ಏನಾಗಿದ್ದರಿ? ಸೈತನ್ ಬುದ್ಧಿವಂತನಾಗಿದ್ದನೋ ಹುಚ್ಚನಾಗಿದ್ದ? ಸೈತನ್ ಏನಾಗಿದ್ದ? ಬಹಳ ಬುದ್ಧಿವಂತನಾಗಿದ್ದ. ಸೈತನು ಬಹಳ ಬುದ್ಧಿವಂತನಾಗಿದ್ದ. ಸರ್ಪವು ಬಹಳ ವ್ಯಕ್ತ ಒಳ್ಳೆದಾಗಿತ್ತು ಎಂಬುದಾಗಿ ವಾಕ್ಯ ಹೇಳ್ತು. ಆ ಸೈತನಲ್ಲಿ ಕೂಡ ಬಹಳ ಬುದ್ಧಿ ಇತ್ತು ಎಂಬುದಾಗಿ. ಯಾಕಂದರೆ ಅದು ಮೊದಲನೇದಾಗಿ ಗಣಸನ ಬಲ್ಲ ಹೋಗಿಲ್ಲ. ಅದರ ಬುದ್ಧಿ ಬಿ ಉಪಯೋಗಿಸಿತ್ತದು. ಏನ್ ಮಾಡಿತ್ರಿ? ಸೈತನು ಆ ಗಿಡದ ಮ್ಯಾಗ ಕುಂತಿ ಅದ್ರ ಬುದ್ಧಿ ಬಿ ಯೂಸ್ ಮಾಡಿತ್ತು. ಈಗ ಇಬ್ಬರವ ಏಸವರಿಯಲ್ಲಿ ಗಂಡು ಹೆಣ್ತಿ ಇಬ್ಬರವ. ಆ ಸೈತನು ಗಿಡದ ಮೇಗೆ ಏರ್ ಕುಂತದ, ಹಣ್ಣಿನ ಬಲ್ಲೆ ಕುಂತದ. ಆದರೆ ಅದು ಕುಂತಿ ಯೋಚನೆ ಮಾಡಿತ್ತು, ಯಾರನ್ನು ವರ್ತಿಸಬೇಕು ಎಂಬುದಾಗಿ ಆ ಸೈತನು ಯೋಚನೆ ಮಾಡಿತ್ತು. ಆ ಸೈತನು ಯೋಚನೆ ಮಾಡಿ ಯಾರಿಗೆ ವರ್ತಿಸ್ತು, ಯಾರಿಗೆ ಒಳಗ್ ಮಾಡಿತ್ತು?
ಯಾರಿಗೆ ಮಾಡಿತ್ತಮ್ಮ? ಯಾರ ಬಲಿಕ್ ಹೋಗಿತ್ತು ಪೈಲ? ಆ ಹವಳ ಬಲಿಕೆ, ಹೆಣ್ಮಗಳು ಬಲಿಕೆ ಹೋಗ್ಯದ. ಯಾಕಂದರೆ ಸೈತನ ಮಾತಿಗೆ ಹೆಣ್ಮಕ್ಳು ಬಹಳ ಜಲ್ದಿ ಕಿವಿ ಕೊಡ್ತಾರ. ಸೈತನ ವಚನಕ್ಕೆ ಬಹಳಷ್ಟು ಜಲ್ದಿ ಅವರು ಒಳಗಾಗ್ತಾರ. ಅದಕ್ಕೋಸ್ಕರವಾಗಿ ಸೈತನು ಯೋಚನೆ ಮಾಡಿ ಅದರ ಬುದ್ಧಿಯನ್ನು ಉಪಯೋಗಿಸಿ ಯಾರ ಹತ್ರ ಹೋಯ್ತು? ಆ ಸ್ತ್ರೀಯ ಹತ್ರ ಹೋಯ್ತು. ಸ್ತ್ರೀಯ ಹತ್ರ ಹೋಯ್ತು, ಹವಳ ಹತ್ರ ಹೋಯ್ತು. ಹೋಗಿ ಬೈದಿತ್ರಿ ಆಕಿಗೆ. ಏನಂದಿತ್ತು? ಆ ಸೈತನು ಹೋಗಿ ಹವಳ ಹತ್ರ ಹೋಗಿ ಏನು ಬೈದಿತ್ತೇನ್ರಿ? ಆ ಬೈದಿತ್ತೇನು ಹೇಳ್ರಿ? ಏನಂದಿತ್ತು? ಹವಳ ಹತ್ರ ಹೋಗಿ ಸೈತನು ಏನಂದಿತ್ತು? ಬೈದಿತ್ತ? ಸೈತನ್ ನಿಮಗೆಲ್ಲ ಬೈದಿ ಒತ್ತಿಸಿ ನಿಮಗೆಲ್ಲ ಒಳಗೆ ಮಾಡಿ ಒದಲಾಡ್ಸಲತ್ತದ. ಆ ಸೈತನು ಬಂದು ಆ ಸೀತ್ರೆಗೆ ಏನಂದಿತ್ತು? ಏನಂತ ಕರೆದಿತ್ತು? ಏನಂತ ಕರೆದಿತ್ರಿ? ಏನವ್ವಾ, ಎಷ್ಟು ಪ್ರೀತಿಲಿಂದ ಒಳ್ಳಿತ್ರಿ, ಎಷ್ಟು ಪ್ರೀತಿಲಿಂದ ಒಳ್ಳಿತ್ತು. ಬರೇ ಅಂದ್ರೆ ಹೋಯ್ತಿಳ್ರಿ ಆಕಿ. ಏನ್ರಿ ಸರ್, ಬರೇ ಈ ಕಡೆ ಬಾ ಅಂದ್ರೆ ಹೋಯ್ತಿಳ? ಇಲ್ಲ ಹೋಯ್ತಿಲ್ಲ. ಯಾಕೋ ಇವು ಹೊಡಕ್ಲೆ ಕಾಣತಾನಂತ ಅನ್ಸ್ತಿತ್ತದು. ಸೈತನ್ ಏನು ಯೋಚನೆ ಮಾಡಿತ್ತು? ಆಕೆಗೆ ಯಾವ ರೀತಿಯಲ್ಲಿ ನಾನು ಉಪಯೋಗಿಸಬೇಕು ಎಂಬುದಾಗಿ ಅದರ ತಲೆಯಲ್ಲಿ ಇತ್ತು. ಆ ಸ್ತ್ರೀಯಗೆ ಹೋಗಿ ಏನವ್ವ ಅಂತ ಕೇಳಿತ್ತು. ಏನು ಕೇಳಿತ್ತು? ಏನವ್ವ ನೀನು ಏನ್ ಮಾಡತ್ತಿದಿ, ಬಹಳಷ್ಟು ಚೆನ್ನಾಗಿದ್ದಿ ಎಂಬುದಾಗಿ ಕೇಳಿತ್ತು. ಮೂರನೇದೇ ಓದಮ್ಮ. ಯೆಹೋವ ದೇವರು ಉಂಟು ಮಾಡಿದ ಎಲ್ಲಾ ಭೂಜಂತುಗಳಲ್ಲಿ ಸರ್ಪವು ಯುಕ್ತಿಯುಳ್ಳದಾಗಿತ್ತು. ವ್ಯಕ್ತಿ ಒಳ್ಳೆದಾಗಿತ್ತು. ಅದು ಸ್ತ್ರೀ ಬಳಿಗೆ ಬಂದು ಏನವ್ವ ಏನಂದ್ರಿ? ಏನಂದಿತ್ತು? ಬರೇ ನಾಗಮ್ಮ ಅಂದದ. ಪ್ರೀತಿಲಿಂದ ಕರೆದ್ರಿ. ಸೈತನ್ನೇ ಓಟ್ ಪ್ರೀತಿಲಿಂದ ಕರೆಯತ್ತು. ದೇವ್ರಿಗೆ ಯಾಕೆ ಓಟ್ ಪ್ರೀತಿಲಿಂದ ನೀವು ಕರಿಬಾರ್ದು? ದೇವ್ರಿಗೆ ಯಾಕೆ ಓಟ್ ಪ್ರೀತಿಲಿಂದ ಕರಿಬಾರ್ದು? ಆ ಸೈತನಿಗೆ ಅಷ್ಟು ಅಪಾರವಾದ ಪ್ರೀತಿಲಿಂದ ನೀನು ಒಳಗಾಗಿದೆ. ಏನವ್ವ ಅಂತಿಕಿ ಅದರ ಮಾತಿಗೆ ಕಿವಿ ಕೊಟ್ಟಿದೆ, ಇದು ಒಳ್ಳೆಯದೇ ಇರಬಹುದು ಅಂತ ಹೇಳಿ. ಆದರೆ ಪ್ರಿಯ ದೇವರ ಮಕ್ಕಳೇ, ಓದಮ್ಮ. ತೋಟದಲ್ಲಿ ಇರುವ ಯಾವ ಮರದ ಹಣ್ಣನ್ನು ನೀವು ತಿನ್ನಬಾರದೆಂದು ದೇವರು ಅಪ್ಪಣೆ ಕೊಟ್ಟಿರುವುದು ನಿಜವೋ ಎಂದು ಕೇಳಲು ಸ್ತ್ರೀಯು ಏನಂದಿತ್ರಿ? ನಿಜವೋ ಸುಳ್ಳೋ ಖರೆ ಅಂತ ಕೇಳಿತ್ತು. ಅಲ್ಲಿ ಅವ್ರ ಮುಂದೆ ಮೊದಲದಾಗಿ ಸುಳ್ಳೋ ಖರೇನ ಅಂತ ನ್ಯಾಯ ವಿಚಾರಣೆ ಮಾಡತ್ತು ಸೈತನು. ಓದಮ್ಮ, 2ನೇ ವಚನ ಓದು. ಸ್ತ್ರೀಯು ತೋಟದಲ್ಲಿರುವ ಮರಗಳ ಹಣ್ಣುಗಳನ್ನು ನಾವು ತಿನ್ನಬಹುದು. ಆದರೆ ತೋಟದ ಮಧ್ಯದಲ್ಲಿರುವ ಈ ಮರದ ಫಲದ ವಿಷಯವಾಗಿ ಇದನ್ನು ತಿನ್ನಲು ಕೂಡದು, ಮುಟ್ಟಲು ಕೂಡದು. ಇರ್ಲಿಮ್ಮ, ಏನಂದಿತ್ತು? ಈ ಹಣ್ಣು ನೀನು ತಿನ್ನಲು ಕೂಡದು, ಮುಟ್ಟಲು ಕೂಡದು ಅಂತ ಹೇಳಿದ ದೇವರು ಎಂಬುದಾಗಿ ಯಾರಿಗೆ ಹೇಳಿತ್ತು? ಆ ಸೈತನಿಗೆ ಸ್ತ್ರೀಯ ಹೇಳಿದಳು. ಆದರೆ ಪ್ರಿಯ ದೇವರ ಮಕ್ಕಳೇ, ಇಲ್ಲಿ ನೋಡ್ತಿರುವಾಗ ನಾವು ಒಳ್ಳೆ ರೀತಿಯಿಂದ ಗಂಡ ಹೆಂಡತಿ ಬದುಕಬೇಕಾದರೆ ಯಾರ ಆಶೀರ್ವಾದ ಬೇಕ್ರಿ? ದೇವರ ಆಶೀರ್ವಾದ ಬೇಕು. ನೂತನ ದಿನವನ್ನು ನಾವು ನೋಡಬೇಕಾದರೆ ದೇವರ ಆಶೀರ್ವಾದ ಬೇಕು. ಈಗ ಹೇಳ್ತಕ್ಕಂಥ ವಾಕ್ಯಗಳನ್ನು ಎಲ್ಲ ರೀತಿಯಲ್ಲಿ ನೀವು ಕಾಯ್ಕೊಂಡು ನಡೆದಿದ್ದಾದರೆ ಒಂದೇ ಮಗನ ತಂದೆಯ ಮಾರ್ಗದಲ್ಲಿ ನಡೆಯವರಾಗ್ತೀರಿ ಎಂಬುದಾಗಿ ವಾಕ್ಯ ಕೀರ್ತನೆ ಭಾಗ ಒಂದು ಸ್ವಲ್ಪ ಓದ್ತಿಗೆ ನೀವು. ಕೊನೆಯದಾಗಿ 121ನೇ ಕೀರ್ತನೆ 3ನೇ ವಚನ. ಆತನು
ನಿನ್ನ ಪಾದಗಳನ್ನು ನಿನ್ನ ಪಾದಗಳನ್ನು ಕದಲಗೊಳಿಸದಿರಲಿ, ಕದಲಗೊಳಿಸಿದರಲ್ಲಿ ನಿನ್ನನ್ನು ಕಾಯುವವನು ನಿನ್ನನ್ನು ಕಾಯುವನು ತೂಕಡಿಸದಿರಲಿ. ತೂಕಡಿಸಿದರಲ್ಲಿ ಈಗೋ ಇಸ್ರಾಯೇಲರನ್ನು ಇಸ್ರಾಯೇಲರನ್ನು ಕಾಯುವಾತನು ತೂಕಡಿಸುವುದಿಲ್ಲ, ತೂಕಡಿಸುವಿಲ್ಲ, ನಿದ್ರಿಸುವುದಿಲ್ಲ. ನಿದ್ರಿಸುವುದಿಲ್ಲ. ನಿನ್ನನ್ನು ಕಾಯುವವನು ಯೆಹೋವನೇ ಯೆಹೋವನೇ ನಿನ್ನ ನಿನ್ನ ಬಲಗಡೆಯಲ್ಲಿ ನೆರಳಿನಂತೆ ನೆರಳಿನಂತೆ ನಿಂತಿರುವನು ಯೆಹೋವನೇ. ಹಗಲಲ್ಲಿ ಸೂರ್ಯನು ഇരുಳಲ್ಲಿ ಚಂದ್ರನು ನಿನ್ನನ್ನು ಬಂಧಿಸುವುದಿಲ್ಲ. ಯೆಹೋವನು ನಿನ್ನನ್ನು ಎಲ್ಲಾ ಕೇಡಿನಿಂದ ತಪ್ಪಿಸಿ ನಿನ್ನನ್ನು ಆಶೀರ್ವಾದ ಮಾಡಿ ಮದುವೆ ವಾರ್ಷಿಕೋತ್ಸವ ದಿನವನ್ನು ನೋಡಕ್ಕೆ ಅವಕಾಶ ಕೊಟ್ಟಿದ ದೇವರಿಗೆ ಸ್ತೋತ್ರವಾಗಲಿ ಎಂಬುದಾಗಿ ನಾವು ಪ್ರಾರ್ಥಿಸ್ತೇವೆ. ದೇವರು ನಿಮ್ಮನ್ನು ನಿಮ್ಮ ಕುಟುಂಬವನ್ನು ಎಲ್ಲ ಆಶೀರ್ವಾದ ಮಾಡಿ, ಇಲ್ಲಿವರೆಗೆ ನನಗೆ ಸಮಯ ಕೊಟ್ಟಂತ ಪಾಸ್ಟರ್ ಅಯ್ಯರಿಗೆ ಕೂಡ ದೇವರ ಆಶೀರ್ವಾದ ಮಾಡಿ ಒಳ್ಳೆ ರೀತಿಯಿಂದ ಇಲ್ಲಿವರೆಗೆ ವಾಕ್ಯ ಕೇಳಿರಿ. ಯಾರಿಗೆ ಮಹಿಮೆ ಆಗಿದೆಮ್ಮ? ಪಾಸ್ಟರ್ಗ. ಯಾರಿಗಾಗ್ಯದ? ದೇವರಿಗಾಗ್ಯದ. ಪ್ರಾರ್ಥಿಸುವುದು ಯಾರ ಕೆಲಸ? ಆ ದೇವರೇ ಪ್ರಾರ್ಥನೆ ಮಾಡ್ಬೇಕು. ನಿಮ್ಮ ಕಡೆದು ಯಾರು ಮಾಡ್ಬೇಕು? ದಿನ ಲಾಲಾ ಪಾಸ್ಟರ್ ಮಾಡ್ಬೇಕಂದ್ರೆ ಹೆಂಗ? ಏನ್ರಿ ಲಾಲಾ ಪಾಸ್ಟರ್ ಅಮ್ಮರೇ ರಾತ್ರಿ ಬೆಳಗನ ಫೋನ್ ಮಾಡಿದಾಗ ಮಾಡ್ಬೇಕಂದ್ರೆ ಹೆಂಗ? ಪ್ರಾರ್ಥನೆ ಮಾಡುವುದು ನಮ್ಮ ಕೆಲಸ. ಆಶೀರ್ವಾದ ಕೊಡೋದು ಯಾರ ಕೆಲಸ? ನಮಗೆ ಆಶೀರ್ವಾದ ಕೊಡೋಬಾರ್ದ? ಬರಲ್ಲ. ನಾವು ಪ್ರಾರ್ಥನೆ ಕೇಳಿ ದೇವರಿಗೆ ಪ್ರಾರ್ಥನೆ ಮಾಡಿದಾದರೆ ಆಶೀರ್ವಾದ ಕೊಟ್ಟು ನಮ್ಮನ್ನು ನಡೆಸ್ತಾನೆ. ದೇವರು ನಿಮ್ಮನ್ನು ಆಶೀರ್ವಾದ ಮಾಡಿ ಜೈ ಕಿರ್ಸ್ತಾನೆ. ಅದಕ್ಕೆ ಈ ಸ್ವಲ್ಪಟ್ಟಿಗಿರ್ತಕ್ಕ ಸಂದೇಶ ದೇವರು ನಮ್ಮ ಜೀವಿತಕ್ಕೆಲ್ಲ ಎರಡವಾಗ ಆಶೀರ್ವಾದಕರವಾಗಿ, ಲಾಭಕರವಾಗಿ, ಫಲಕರವಾಗಿ ಮಾರ್ಪಡಿಸಲಿ. ಉತ್ತಮವಾಗಿರ್ತಕ್ಕಂಥ ಸಂದೇಶಗಳು ನಮ್ಮ ಮಧ್ಯದಲ್ಲಿ ಕಾಸನತ್ ಬ್ರದರ್ ಕೊಟ್ಟಿದ್ದಾರೆ. ಒಂದ್ಸತಿ ಚಪ್ಪಾಳೆ ತಟ್ಟಿ ದೇವರಿಗೆ ಮಹಿಮೆ ಆಗಲಿ. ಯಾಕಂದರೆ ಸ್ತ್ರೀ ಪುರುಷನು ಹೇಗೆ ಎಂಬುದಾಗಿ ಮತ್ತು ಅವ್ರ ವ್ಯಕ್ತಿ ಜೀವಿತ ಹೇಗಿರಬೇಕೆಂಬುದಾಗಿ ಅನೇಕ ವಿಧವಾಗಿ ವಿವರಣೆಗಳನ್ನು ಮಾಡಿ ಸಂದೇಶವನ್ನು ಕೊಟ್ಟಿದ್ದಾರೆ. ದೇವರು ಹೇಳುವಾಗ ನಾವು ಸರ್ವಸ್ರಿ. ಅದರ ಮುಖಾಂತರ ಆಸ್ತಿ ಪಾಸ್ತಿ ಪಿತೃಗಳಿಂದ ದೊರಕುವ ವಿವೇಕನದ ಹೆಂಡತಿ ಮಾತ್ರ ಯೆಹೋವನ ಅನುಗ್ರಹ ಎಂಬುದಾಗಿ, ಹೆಂಡತಿ ಮಾತ್ರ ದೇವರ ಅನುಗ್ರಹದಿಂದ ಸಿಗಲಿಕ್ಕೆ ಅವಕಾಶ ಇದೆ. ಅದಕ್ಕೆ ಗಮನಿಸ್ತಾರೆ, ನಿಮ್ಮ ಜೀವಿತ ಕಾಲದಲ್ಲಿ ನೀವು ಎಷ್ಟು ನಿಮ್ಮ ಒಂದು ವೈಯಕ್ತಿಕ ಜೀವಿತ ಹೇಗಿದೆ ಎಂಬುದಾಗಿ ನಿಮ್ಮನ್ನು ಪರೀಕ್ಷಿಸಿಕೊಂಡು ಜೀವಿಸ್ತಕ್ಕಂಥರಾಗಿರಿ. ಪ್ರಾರ್ಥನೆ ಮಾಡೋಣ. ಪ್ರಾರ್ಥನೆ. ಸ್ತೋತ್ರ ಕರ್ತನೆ, ನಿಮಗೆ ಮಹಿಮೆ ಆಗಲಿ, ನಿಮ್ಗೆ ಘನತೆ ಆಗಲಿ. ವಾಕ್ಯದ ಅನುಸಾರವಾಗಿ ಅದ್ಭುತವಾಗಿ ನಮ್ಮೆಲ್ಲರಿಗೆ ಮಾತಾಡಿದರೆ ಸ್ತೋತ್ರ. ಈ ವಾಕ್ಯ ನಮ್ಮೆಲ್ಲರ ಜೀವಿತದಲ್ಲಿ ಹೇರಳವಾಗಿ ಆಶೀರ್ವಾದಕರವಾಗಿ, ಲಾಭಕರವಾಗಿ, ಫಲಕರವಾಗಿ ಮಾರ್ಪಡಲಿ. ನಿನ್ನ ಒಂದು ಕೃಪೆ, ನಿನ್ನ ಒಂದು ಕರುಣೆ ಮತ್ತು ಕಟಾಕ್ಷ ಅನುಗ್ರಹದಿಂದ ನನ್ನನ್ನು ನಮ್ಮೆಲ್ಲರನ್ನು ತುಂಬಿಸಿ ನಡೆಸಿರಿ. ನಿನ್ನ ಚಿತ್ತಕ್ಕೆ ವಿಧೇಯರಾಗಿದ್ದು ನಾವು ನಡೆಯುವ ಹಾಗೆ ನಮ್ಮನ್ನು ಸಹಕರಿಸಿರಿ. ದೇವರೇ, ಮಧ್ಯರಾತ್ರಿಯಲ್ಲಿ ಯಾಕೋಬನು ಕನಸನ್ನು ಕಾಣುತ್ತಾನೆ. ಆ ಕನಸನ್ನು ಏನಂದ್ರೆ, ಆಕಾಶದಿಂದ ಭೂಮಿಗೆ ದೇವದೂತರು ಇಳಿತಕ್ಕಂಥರಾಗಿದ್ದಾರೆ, ಭೂಮಿಯಿಂದ ಆಕಾಶಕ್ಕೆ ದೇವದೂತರು ಏರ್ತಕ್ಕಂಥರಾಗಿದ್ದಾರೆ. ಆದರೆ ದೇವದೂತರು ಇಳಿತಕ್ಕಂಥ ಕೂಡ ಒಂದು ದೊಡ್ಡ ಸೌಭಾಗ್ಯದ, ಏರ್ತಕ್ಕಂಥ ಕೂಡ ದೊಡ್ಡ ಸೌಭಾಗ್ಯದ ಪ್ರೇರೆ. ಇವತ್ತು ನೀವು ಮಾಡಿರ್ತಕ್ಕಂಥದ್ದು ಎಲ್ಲವನ್ನು ಮಧ್ಯರಾತ್ರಿಯಲ್ಲಿ ದೇವದೂತರು ಬಂದು ತೆಗೆದುಕೊಳ್ಳುತ್ತಾನೆ. ಎಷ್ಟು ಒಳ್ಳೇದು ಮಾಡಿದ್ದೀನಿ, ನೀನು ಎಷ್ಟು ಕೆಟ್ಟದ್ದು ಮಾಡಿದೆ ಎಂಬುದಾಗಿ. ಅದಕ್ಕೆ ನಮ್ಮ ಮುಂಚಿತವಾಗಿ ನನ್ನ ಸೋದರಿ ಸೋದರ, ನೀನು ಪ್ರತಿದಿನ ಪಶ್ಚಾತ್ತಾಪ ಪಡುತ್ತಾ ದೇವರ ಸನ್ನಿಧಾನದಲ್ಲಿ ಮೊಳಕಾಲೂರಿ, ಅಯ್ಯ ದೇವರೇ ನನ್ನ ಬಲಪಡಿಸಿ ಎಂಬುದಾಗಿ, ಅಯ್ಯ ದೇವರನ್ನು ಬಲವಾಗಿ ಉಪಯೋಗ ಮಾಡ್ಕೊಂಬುದಾಗಿ, ಅಯ್ಯ ನಿನ್ನ ಚಿತ್ತದಲ್ಲಿ ನಡೆಸು ಎಂಬುದಾಗಿ, ಅಯ್ಯ ಯಾವ ಪಾಪ ವಂಚನೆಕ ನನ್ನ ಒಳಗಾಗದಾಗೆ ಪರಿಶುದ್ಧನಾಗಿ ನಾನು ಜೀವಿಸುವಾಗ ನಾನು ಸಹಾಯ ಮಾಡು ದೇವರೇ ಎಂಬುದಾಗಿ ನಿಮ್ಮ ಒಂದು ಪ್ರಾರ್ಥನೆವಾಗಿರ್ಬೇಕು. ನನ್ನ ಸೋದರಿ ಸೋದರ, ವಿದ್ಯಾಭ್ಯಾಸ ಮಾಡ್ತೆ, ಸ್ಕೂಲ್ ನಡೆದಿದೆ, ಕಾಲೇಜ್ ನಡೆದಿದೆ, ಜಾಗ್ರತ. ಉದ್ಯೋಗ ನಡೆದಿದೆ, ಜಾಗ್ರತ. ಯಾಕಂದ್ರೆ ನಿನ್ನನ್ನು ವಂಚಿಸ್ತಕ್ಕಂಥದ್ದು ಬಹಳಷ್ಟು ಜನ. ಅವಳಿಗೆ ಹೇಗೆ ಸೈತನನ್ನು ಏನವಾ ಎಂಬುದಾಗಿ ಒಂದು ವಂಚಿಸಿತು, ಹಾಗೆ ನಿನ್ನನ್ನು ಅನೇಕ ವಿಷಯದಲ್ಲಿ ಸೈತನನ್ನು ವಂಚಿಸುತ್ತಾನೆ. ಆದರೆ ಸೈತನನ್ನು ಎದುರಿಸು ನೀನು ಸ್ಪಷ್ಟವಾಗಿ. ದೇವರಿಗೆ ಒಳಗಾಗಿದ್ದಾಗ ಸೈತನನ್ನು ಎದುರಿಸುವಂತ ಶಕ್ತಿ ನಿನ್ನ ಒಳಗಿರ್ತ ಪ್ರೇರೆ. ದೇವರಿಗೆ ಒಳಗಾಗಿಲ್ಲ ಅಂದ್ರೆ ಆ ಸೈತನ ಎದುರಿಸ್ತಕ್ಕಂಥ ಶಕ್ತಿ ನಿನ್ನ ಒಳಗಿರಲ್ಲ. ನೀನು ಬಲಹೀನಾಗಿರ್ತಿ. ನಿನ್ನ ಬಲಹೀನತೆ ನೋಡಿ ಸೈತನು ನಿನ್ನನ್ನು ಉಪಯೋಗ ಮಾಡ್ತಾನೆ. ಸೋದರಿ ಸೋದರ, ಸೈತನ ಉಪಯೋಗ ಮಾಡುವಾಗ ಸೈತನ ಗದ್ದಿನ ಭಾಗ ಐತೆ, ನರಕಾದ ಸ್ಪಷ್ಟವಾಗಿ. ದೇವರಿಗೆ ಗದ್ದಿನ ಭಾಗ ಐತೆ, ಪರಲೋಕ ರಾಜ್ಯವೇ ನಿನ್ನದಾಗಿದೆ. ನನ್ನ ಸೋದರಿ ಸೋದರ, ಅದಕ್ಕಾಗಿ ನೀ ತೋಕಪಡು. ದೇವರ ಮಗನಾಗಿದ್ದು, ದೇವರಿಗೆ ಮಗಳಾಗಿದ್ದು, ಯಾವ ಪಾಪ ಅಂದ್ರೂ ಅಪರಾಧದಲ್ಲಿ ವಂಚನೆಗೆ ಒಳಗಾಗದಾಗೆ
ಪರಿಶುದ್ಧತೆಯಲ್ಲಿ ನೀನು ಇದ್ದು ಪರಿಶುದ್ಧನಾಗಿ ಬಾಳ್ವೆ ಮಾಡಿ ದೇವರಲ್ಲಿ ನೀನು ಸ್ಪಷ್ಟವಾಗಿ ಕಂಡುಕೊಳ್ತಿ. ಒಂದ್ ವೇಳೆ ಪರಿಶುದ್ಧತೆ ನೀನು ದೇವರನ್ನು ಒಳಗೆ ನಿವಾಸಿಸಲ್ಲ. ಅಯ್ಯ ನಿನ್ಗೆ ಸ್ತೋತ್ರವಾಗಲಿ ಕರ್ತನೆ. ಎಷ್ಟು ಮಕ್ಕಳಿದೇನ ದೇವರೇ, ನಿನ್ನಿಂದ ನಾವು ದೂರ ಆಗಿ ಜೀವನ ಮಾಡಿದೆ ಎಂಬುದಾಗಿ ವಿಚಾರ ಮಾಡಿಕೊಂಡು ಪಶ್ಚಾತ್ತಾಪದಿಂದ ನಿನ್ನ ಒಂದು ಸನ್ನಿಧಾನಕ್ಕೆ ತಿರುಗಿ ಬರ್ತಕ್ಕಂಥರಾಗಿದ್ದರು ಅವರನ್ನು ದರ್ಶಿಸು ದೇವರೇ, ಅವರನ್ನು ಬಲಪಡಿಸು ಕರ್ತನೆ. ಯಾರು ಪಶ್ಚಾತ್ತಾಪ ಪಡ್ತಕ್ಕಂಥ ಮನಸ್ಸು ಒಳಗಿಲ್ಲೋ ಅವ್ರಿಗೆ ಪಶ್ಚಾತ್ತಾಪ ಪಡ್ತಕ್ಕಂಥ ಮನಸ್ಸನ್ನು ಕೊಟ್ಟು ದೇವರೇ ನಿನ್ನ ಕಡೆ ಅವ್ರು ಕೂಡ ತಿರುಗಿಕೊಳ್ಳುವ ಹಾಗೆ ನಿನ್ನ ಕೃಪೆ ದೋಷ ಕರ್ತನೆ. ಅಯ್ಯ ನಿನ್ನ ಮಹಿಮೆ ಆಗಿರುತ್ತೀನಿ ಪ್ರತಿಯೊಬ್ಬರಿಗೆ ದೇವರೇ. ಪರಲೋಕ ರಾಜ್ಯ ಬೇಕು ದೇವರೇ. ಯಾರು ಪಾತಾಳಕ್ಕೆ ಹೋಗ್ಲಕ್ ಸಾಧ್ಯ ಇಲ್ಲ, ಯಾರು ನರಕವನ್ನು ಅನುಭವಿಸ್ಲಕ್ ಸಾಧ್ಯ ಇಲ್ಲ. ನಿನ್ನ ಸನ್ನಿಧಾನದಲ್ಲಿ ಪ್ರತಿಯೊಬ್ಬರು ಇರುವಾಗ ನಿನ್ನ ಕೃಪೆ ತೋರಿಸಿ ಎಂಬುದನ್ನು ನಾವು ಪ್ರಾರ್ಥಿಸ್ತೇವೆ ಕರ್ತನೆ. ಇವತ್ತು ವಾಕ್ಯದ ಅನುಸಾರವಾಗಿ ನನಗ ನಮ್ಮೆಲ್ಲರಿಗೆ ಅದ್ಭುತವಾಗಿ ಮಾತಾಡಿದೆಯ ಈ ವಾಕ್ಯ ನನ್ನ ಜೀವಿತದಲ್ಲಿ ಕೇಳಿರ್ತಕ್ಕಂಥ ನಮ್ಮೆಲ್ಲರ ಜೀವಿತದಲ್ಲಿ ಕರ್ತನೆ ಆಶೀರ್ವಾದಕರವಾಗಿ, ಲಾಭಕರವಾಗಿ, ಫಲಕರವಾಗಿ ಮಾರ್ಪಡಿಸಿ ನಡೆಸಬರ್ತಿರುವುದಾಗಿ ನಜರೇತ ಯೇಸು ಕ್ರಿಸ್ತನಲ್ಲಿ ಬೇಡಿ ಕೇಳಿ ನಾವು ಹೊಂದಿಕೊಂಡಿದ್ದೇವೆ ನಮ್ಮ ಪರಲೋಕ ತಂದೆ. ಆಮೇನ್, ಆಮೇನ್, ಆಮೇನ್.